ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಮಿನಿಸ್ಟರ್ ಇದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಫೋನ್ ಕಾಲ್ ಮಾಡಿ ಅವರಿಗೆ ವಾಚಾಮಗೋಚರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಾನು ಮನಸ್ಸು ಮಾಡಿದರೆ ಈ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಬಲ್ಲೆ. ಒಂದು ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಎಷ್ಟೊತ್ತಿನ ಕೆಲಸ ಅದು, ಅಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ನನಗೆ ಇಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲ, ಈ ಒಂದು ಗೊಂಬೆ ಅಲ್ಲ ನನಗೆ ವಿಚಾರ ಇರೋದು. ಈ ಗೊಂಬೆ ಹಿಂದೆ ಸೂತ್ರ ಹಿಡ್ಕೊಂಡೊಬ್ಬರು ನಿಂತಿದ್ದಾರಲ್ಲ, RSS ಎನ್ನುವ ಸಂಘಟನೆ, ಅದು ನನ್ನ ಟಾರ್ಗೆಟು. ಅವರ ವಿಚಾರಧಾರೆಗಳು ನನ್ನ ಟಾರ್ಗೆಟ್ ಇರೋದು. ಅವರು ಹೇಳಿಕೊಟ್ಟಿದ್ದಕ್ಕೆ ಈ ಥರ ಇವರು ಮಾಡ್ತಾ ಇದ್ದಾರೆ. RSSನ ಶಾಖೆಗಳಲ್ಲಿ ಇದನ್ನು ಕಲಿಸೋದು, ಇಂಥ ಸಂಸ್ಕರಣನ ಕಲಿಸೋದು ಅಂತ ಹೇಳಿ ಒಂದು ಆಡಿಯೋವನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಪ್ಲೇ ಮಾಡಿದ್ದಾರೆ. ಮೊದಲು ನಾನು ಒಂದು ಆಡಿಯೋವನ್ನು ಇಲ್ಲಿ ಪ್ಲೇ ಮಾಡಿಸ್ಬಿಡ್ತೀನಿ. ಇದಾದ ಮೇಲೆ ನಾನು ಡಿಬೇಟನ್ನು ಶುರು ಮಾಡ್ತೀನಿ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. ನಾನು ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, क्या होता? हाँ? तू कौन है? तू तेरे हाँ? क्या प्रॉब्लम क्या है तुम्हारा? हाँ? प्रॉब्लम क्या है तुम्हारा? अरे इसके बारे में जो बोलने रखती तेरी औकात है क्या? हाँ? अब मेरे औकात है, मैं RSS का जुड़ा हुआ. मेरे RSS जो है ना 100 साल के. ये प्रियंका जो है ना, तू अभी पैदा हुआ है, 40 साल तेरा उम्र हुआ है. हाँ? तेरे बाप को बोलने को नहीं आता. राहुल गांधी को वो प्रियंका गांधी बोलता है. हाँ? यही राहुल सीखे गांधी क्या? को ये वो ये बोलता ये है, सब तेरे जो बाप गाली, को- एक मिनट सुनो, ये सब जो गाली बक रहे हो ना, यही आपका हाँ। सीख है? RSS का सीख यही है क्या? यही सिखाते आपको RSS शाखा में? मतलब नहीं शाखा बोलो में जुड़ा RSS नहीं हूँ शाखा. मैं. अरे भाई एक मिनट ठहरो. अरे भाई, RSS तुम शाखा में ऐसे ही हाँ, अरे ये भाई, तो किसका तेरे- ये? अरे पहली ठहरो, बात- अरे ठहरो भाई. पहली बात मेरी को ये आपको शाखा में सिखाते हैं? मोहन भागवत जी सिखाते हैं? हाँ? अरे कौन BL संतोष जी सिखाते हैं? अरे पहले मेरी बात सुन. पहली बात तो सुनते जा. बात सुनने की औकात रखते जा. ಇಲ್ಲ मैं RSS को ಇಲ್ಲ जुड़ा ಕೇಳಿ. हुआ हूँ. लेकिन मैं अरे हिंदू हूँ. ठहरो, तुमको ए, तेरे जैसे हर तो ये सब प्रियंका तेरा प्रियंका ಈ ರೀತಿಯ ಕರೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಎಷ್ಟು ಸರಿ, ಈ ಥರ ಕರೆ ಮಾಡಬಹುದಾಗುತ್ತಾ, ಮಾಡಬಾರದಾ, ಇದೇ ಹೇಳ್ಕೊಡ್ತಾರಾ ಶಾಖೆಯಲ್ಲಿ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗಿದೆ. ಇಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಟರಾಜ್ ಗೌಡ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಒಂದು ಕಡೆ ರಾಜಶೇಖರಾನಂದ ಶ್ರೀಗಳಿದ್ದಾರೆ ವಜ್ರದೇಹಿ ಮಠದ ಕಡೆಯಿಂದ. ಸ್ವಾಗತ ನಿಮಗೆ ರಾಜಶೇಖರಾನಂದ ಶ್ರೀಗಳ ಒಂದು ಡಿಬೇಟ್ಗೆ. ಈಗ ಇಲ್ಲಿ ನಟರಾಜ್ ಗೌಡ್ರೆ, ಪ್ರಿಯಾಂಕ್ ಖರ್ಗೆ ಅವರ ನೇರ ಪ್ರಶ್ನೆ, ಈ ಥರದ್ದು ಥ್ರೆಟ್ ಕಾಲು ಯಾರಿಂದ ಬೇಕಾದ್ರೂ ಬರಬಹುದು. ನಾವು ಎಲ್ಲರೂ ಹೇಳೋದೇನೆಂದರೆ, ಯಾವುದೇ ಒಬ್ಬ ವ್ಯಕ್ತಿ, ಅದು ನಾಟ್ ಓನ್ಲಿ ಪ್ರಿಯಾಂಕ್ ಖರ್ಗೆ, ಯಾವುದೇ ವ್ಯಕ್ತಿಗೆ ಈ ಥರ ಥ್ರೆಟ್ ಕಾಲ್ಗಳು, ಅವಾಚ್ಯ ಶಬ್ದಗಳು, ಈ ಥರ ಕಿರಿಕಿರಿನೇ. ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬೇಡ, ರಕ್ಷಣೆ ಮಾಡ್ತಕ್ಕಂಥ ಕೆಲಸ. ಯಾರನ್ನೂ ಇಲ್ಲಿ ರಕ್ಷಣೆ, ಪ್ರಿಯಾಂಕ್ ಖರ್ಗೆ ರಕ್ಷಣೆ ಮಾಡಿಬಿಡಿ, ದೊಡ್ಡ ಕೆಲಸ ಮಾಡಿಬಿಟ್ರು, ಅವ್ರಿಗೇನೋ ಬಹಳ ಕನಿಕರ ಇದೆ, ಇದೇನು ಅವಶ್ಯಕತೆ ಇರಲಿಲ್ಲ. ಕಂಪ್ಲೇಂಟ್ ಕೊಡ್ಬೋದಲ್ಲ, ಇದೇ ಸಂವಿಧಾನ ಇದೆ, ಇದೇ ಕಾನೂನು ಇದೆಯಲ್ಲ, ಯಾಕೆ ಮಾಡಲ್ಲ ಅದನ್ನು? ಸ್ಟ್ರೇಟ್ ಆಗಿ ಕಂಪ್ಲೇಂಟ್ ಕೊಡಿ. ಅವ್ನು ಯಾರು ಮಾತಾಡಿದಾನೋ ನಂಬರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಕರೆಕ್ಟ್. ಅದು ಒಂದೇ ನಂಬರ್ ಅಲ್ಲ, ಹಲವಾರು ಕರೆ ಬರ್ತೀವಿ ಅಂತ ಹೇಳಿದಾಗ ಇವ್ರು ಯಾಕೆ ಇದನ್ನು ಹೋಲ್ಡ್ ಮಾಡೋದು? ರಾಜಕೀಯ ಇಶ್ಯೂಗೆ ಇದನ್ನು ಚಾಲ್ತಿಯಲ್ಲಿ ಇಡೋದಾ? ಇಲ್ಲ ನೋಡಿ, ನೀವು ಒಂದು ಥ್ರೆಟ್ ಕಾಲ್ ಬಂದರೆ ಏನು ಮಾಡ್ತೀರಿ ಗೌಡ್ರೆ? ಇಲ್ಲ ಏನು ಮಾಡ್ತೀರಿ ಥ್ರೆಟ್ ಕಾಲ್ ಬಂದರೆ ನಿಮಗೆ? ಇಲ್ಲ ಇದು ಒಬ್ಬ ಮಂತ್ರಿಗಳಾಗಿ ಅವ್ರಿಗೆ ಇದಕ್ಕಿಂತ ಮಾಡೋಕ್ಕೆ ಬೇರೆ ಕೆಲಸಗಳಿದ್ದಾವೆ. ಅಂದರೆ ಈ ಸಣ್ಣ ಪುಟ್ಟ ಟ್ರೋಲ್ಗಳಿಗೆ, ಕಾಲಾಳುಗಳಿಗೆ, ನಾಗಪುರದ ಶಾಖೆಗಳಿಂದ ದ್ವೇಷವನ್ನು ಕಲಿತು ವಿಷವನ್ನು ಕಕ್ಕುತ್ತಿರೋ ಈ ಥರ ನಾಗರಾವುಗಳು ಭಾಳ ಇದ್ದಾವೆ. ಅವುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೂ ಕೂಡ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಗೃಹ ಸಚಿವರು ಆಲ್ರೆಡಿ ಸುಮೋಟೋ ಕೇಸ್ ಹೇಳಿದ್ದಾರೆ. ಸುಮೋಟೋ ಕೇಸ್ ಆಗ್ತದೆ. ಯಾರ್ಯಾರು ಥ್ರೆಟ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಫೋನ್ ಕಾಲ್ಗಳಲ್ಲಾಗಿ ಯಾರ್ಯಾರು ಥ್ರೆಟ್ ಹಾಕಿದ್ದಾರೆ, ಅವೇ ಶಬ್ದ ನಿಲ್ಲಿಸಿದ್ದಾರೆ, ಎಲ್ಲರ ಮೇಲೂ ಕೇಸ್ ಆಗ್ತದೆ. ಎಲ್ಲರ ಮೇಲೂ ಕೇಸ್ ಆಗ್ತದೆ. ಕಾನೂನು ಏನು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿಲ್ಲ. ಯಾರೋ ಥ್ರೆಟ್ ಮಾಡ್ತಾ ಇದ್ದಾರೆ, ಯಾರ ಮೇಲೋ ಯಾರೋ ಶೂ ಎಸಿತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ಕೂತಿಲ್ಲ. ಇಲ್ಲಿ ಕಾನೂನು ಇಲ್ಲ, ಕಾನೂನಿದೆ, ಕೆಲಸ ಮಾಡ್ತದೆ. ನೀವು ದೂರು ಕೊಡದಲ್ಲೇ ಇರಲಿ, ಕೆಲಸಲ್ಲಿ ಅವರೇ ಸುಮೋಟೋ ತಗೊಂಡು ಮಾಡ್ತಾರೆ ಆ ಕೆಲಸ, ಇದನ್ನು ಸುಮೋಟೋ ತಗೊಂಡು ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮದು ಈ ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿದ್ದಾವೆ. ಓಕೆ, ನಮ್ಮದು ಸಮಾಜವಾದ, ಜಾತ್ಯತೀತವಾದ ನಮ್ಮದು, ಅದು ನಾವು ಬಿಡೋದಿಲ್ಲ. ಅದು ನಮ್ಮ ಉಸಿರು. ಈ ಭಾರತದ ಆತ್ಮನೇ ಸಮಾಜವಾದ, ಜಾತ್ಯತೀತವಾದ. ಸಂವಿಧಾನದ ಬೇರುಗಳಿದಾವಲ್ಲ, ಅದೇನೇ
ಸಮಾಜವಾದ, ಜಾತ್ಯತೀತವಾದ. ಅದನ್ನು ಬಿಜೆಪಿ ಅಲ್ಲಗಳಿಬಹುದು, RSS ಅವರು ಅಲ್ಲಗಳಿಬಹುದು, ಆದ್ರೆ ನಾವು ಅದನ್ನು ಬಿಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಆದ್ರೆ RSS ಈ ಬಿಜೆಪಿಗೆ ಯಾರು ವೋಟ್ ಹಾಕಿದಾರೋ, ಯಾರು ಆ ಒಂದು ಗೌರ್ಮೆಂಟ್ ಎಲೆಕ್ಟ್ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಜಾತ್ಯತೀತವಾದ, ಸಮಾಜವಾದ, ಇದಕ್ಕೆಲ್ಲ ವಾದಗಳಿಗೆ ವಿರುದ್ಧವಾಗಿರೋರೇ ವೋಟ್ ಹಾಕಿಲ್ಲ ಅಂತ ಹೇಳಕ್ಕಾಗಲ್ಲ. ಜನಸಾಮಾನ್ಯರಿಗೆ ನಾವು ಆ ಥರ ಹೇಳಕ್ಕಾಗಲ್ಲ. ಮತ್ತೆ ಯಾವ ತರ ಇದು? ಈಗ ಬಿಜೆಪಿಗ ನಾವು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ, ನರೇಂದ್ರ ಮೋದಿ 2.0 ನಲ್ಲಿ, ನರೇಂದ್ರ ಮೋದಿ ಸರ್ಕಾರದಲ್ಲಿ, ಕಳೆದ ಸರ್ಕಾರದಲ್ಲಿ ಸಂವಿಧಾನ ಪೀಠಿಕೆನಲ್ಲಿ ಆ ಜಾತ್ಯತೀತ ಪದವನ್ನು ತೆಗೆದು ಸಂವಿಧಾನವನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ರು ಸಂಸದರುಗಳಿಗೆ. ಅದು ಇಡೀ ಜನಸಾಮಾನ್ಯರು ಒಪ್ತಾರೆ ಅಂತಲ್ಲ, ಸಂವಿಧಾನವನ್ನ ಮೆಚ್ಚೋರು ಕೂಡ ಬಿಜೆಪಿಗೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ನೋಡಿಕೊಂಡು, ಅವರ ಅಜೆಂಡಾಗಳು ನೋಡಿಕೊಂಡು, ಏನೋ ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡಿಕೊಂಡು ಓಟ್ಗಳು ಹಾಕ್ತಾರೆ. ಅದು ಕೇವಲ RSS ಅಜೆಂಡಾ, ಇಂಟೈರ್ ಅಜೆಂಡಾವನ್ನ ಎಲ್ಲ ಜನಸಾಮಾನ್ಯರು ಒಪ್ತಾರೆ ಅಂತೇನಿಲ್ಲ. ಆದರೆ ಬಿಜೆಪಿಯ ನಾಯಕರುಗಳು ಇದಕ್ಕೆ ಕುಮ್ಮ ಕೊಡುವಂಥದ್ದು. RSS ಜಾತ್ಯತೀತ ಅನ್ನೋ ಶಬ್ದನ ನೀವು ಸೇರಿಸಿದ್ರೆ ಅವ್ರು ತೆಗಿಬೇಕು ಅಂತಿದ್ರು ಅಂತನಾ? ನೀವು ಸೇರಿಸಿದಲ್ವಾ ಅದನ್ನ? ಹೌದು, ಸೇರಿಸಿದ್ದು. ಅದು ಡೋಂಗಿತನ ಅಲ್ವಾ ನಿಮ್ದು? ದೇಶದ ಒಳಿತಿಗೆ. ನಿಮ್ ಡೋಂಗಿತನ ಅಲ್ಲ, ದೇಶದ ಒಳಿತಿಗೆ. ಜಾತಿ ಗಣತಿ ಮಾಡ್ತಾ ಇದ್ದೀರಿ, ಇದು ಜಾತಿ ಬೇರೆ ಬೇರೆ ನೋಡೋದಲ್ವಾ? ಯಾವ ಸಂಖ್ಯೆ ಜಾಸ್ತಿ ತೋರಿಸೋದು, ಯಾವ ಸಂಖ್ಯೆ ಕಡಿಮೆ ತೋರಿಸೋದು, ಅವರೆಲ್ಲ ಒಡಕು ಮೂಡಿಸೋದು. ಆ ಜಾತಿ ಅವ್ರು ಜಾಸ್ತಿ ಇದಾರೆ ಅಂತ ಕಣೋ, ಈ ಜಾತಿ ಅವ್ರು ಕಡಿಮೆ ಅಂತ ಕಣೋ, ನಾವು ಸ್ಟ್ರಾಂಗ್ ಕಣೋ, ನಮ್ಗೆ ಜಾಸ್ತಿ ಸೀಟ್ ಕೇಳಬೇಕು ಕಣೋ, ಇದೆಲ್ಲ ಬರಲ್ವ ನಾಳೆ ದಿನ? ನೋಡಿ, ಏನು ವಾಸ್ತವ ಇದೆ, ವಾಸ್ತವದ ಸತ್ಯ, ಅದು ಕಡು ಸತ್ಯ, ಅದನ್ನ ಅಕ್ಸೆಪ್ಟ್ ಹೇಳ್ಬಿಡಿ. ಇಬ್ರು ಎಲೆಕ್ಷನ್ಗೆ ಮಾಡೋದು ಅಂತ ಹೇಳಿ ಇಬ್ಬರಿಗೂ ಚುನಾವಣೆ ಮಾಡಬೇಕು ಅನ್ನೋದೇ ವಿಷಯ ಹೇಳ್ಬಿಡಿ. ರಮಕಾಂತ್, ಚುನಾವಣೆಗಳು ಬರ್ತವೆ ಹೋಗ್ತವೆ ರಮಕಾಂತ್. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ಅಳಿಸಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೂ. ಆ ವ್ಯವಸ್ಥೆ ಅಳಿಸಕ್ಕಾಗಿಲ್ಲ. ಅಟ್ಲೀಸ್ಟ್ ಜಾತ್ಯತೀತವಾದ ಸೇರಿಸ್ಬಿಟ್ಟು ಅಂಬೇಡ್ಕರ್ ಅವ್ರಿಗಿಂತ ಗ್ರೇಟ್ ಆಗ್ಬಿಟ್ರೆ ನೀವು. ಇಲ್ಲ, ಅಂಬೇಡ್ಕರ್ಗೆ ಒಳಿದಿರುವಂತ ದೊಡ್ಡ ದೊಡ್ಡ ಆಲೋಚನೆಗಳು ಕಾಂಗ್ರೆಸ್ನವರಿಗೆ ಏನ್ ಗೊತ್ತಾ, ಹೊಳೆಯಬಾರದಂತ ಸಮಯದಲ್ಲಿ ಹೊಳೆದ್ಬಿಟ್ಟಿತ್ತು. ಸಮಯ ಕಾಲಕ್ಕೆ ತಕ್ಕಂತೆ ಒಂದು ಜನತೆಯ ಒಳಿತಿಗಾಗಿ, ಜನತೆಯ ಸಮಾನತೆಗಾಗಿ ಇಂಥದ್ದು ಅಭಿವೃದ್ಧಿಗಳಾಗ್ತಾ ಇದ್ರೆ ಯಾರು ತಪ್ಪಿಲ್ಲ. ನಾನು ಹೇಳ್ತೇನಲ್ಲ, ಕಾಲ ಕ್ರಮಕ್ಕೆ ಇವತ್ತು ಕಾಲಕ್ಕೆ ಇನ್ನೂ ಒಳ್ಳೆದನ್ನ ಸೇರ್ಸಕ್ಕೆ ಸಾಧ್ಯ ಆದ್ರೆ ಸೇರಿಸ್ಬೋದು, ತಪ್ಪಿಲ್ಲ. ನಾನು ಒಳ್ಳೆದನ್ನ ಸೇರಿಸಿದ್ರೆ ತಪ್ಪಿಲ್ಲ, ಅದರೊಳಗೆ ಯಾವಾಗಾರು ಬದಲಾವಣೆಗಳು ಆಗ್ತಾನೆ ಇರ್ಬೋದು. ಈಗ ಬಿಜೆಪಿ ಅವರು ಏನೋ ತಿದ್ದುಪಡಿ ಮಾಡಿದ್ರೆ ತಪ್ಪೇನಿಲ್ಲ. ನೀವು ಸೇರಿಸಿದ್ರೆ ಸಂವಿಧಾನ ಬದಲಾವಣೆ ಅಂತ ಕರ್ಕೋತೀರಿ, ಅವ್ರೇನಾದ್ರು ಚೇಂಜ್ ಮಾಡಕ್ ಹೋದ್ರೆ ಸಂವಿಧಾನವನ್ನ ಚೇಂಜ್ ಮಾಡಕ್ ಬಿಡ್ತಿದ್ದಾರೆ, ಸಂವಿಧಾನ ಹಾಳು ಮಾಡ್ಬಿಡ್ತಿದ್ದಾರೆ ಅಂತ ನೀವೇ ಹೇಳ್ತೀರಿ. ಅಲ್ಲ, ಇದೇ ಅಮೆಂಡ್ಮೆಂಟ್ ಗಳನ್ನ ಕಾಂಗ್ರೆಸ್ ದೃಷ್ಟಿಕೋನ ಬೇರೆ, ಬಿಜೆಪಿ ಅಮೆಂಡ್ ಮಾಡಿದ್ರೆ ಅವ್ರು ಬೇರೆ ಅಂತ. ಅಮೆಂಡ್ಮೆಂಟ್ ಅಲ್ಲಿ ಏನ್ ಗೊತ್ತಾ, GST ಗೆ ಅವರು ಅಮೆಂಡ್ಮೆಂಟ್ ಮಾಡಿದ್ರು, ನೀವು ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ನೀವೇ ಕಿರ್ಚಾಡ್ತಾ ಇರ್ತೀರಿ. ನಾನು ನಿಮ್ಗೆ ಏನಿದೆ ಗೊತ್ತಾ, ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯತೀತ ಪದ ತೆಗೆದ್ಬಿಟ್ರು ಅಂತ ಹೇಳಿದೆ ನಾನು. ಜಾತ್ಯತೀತ ಪದ ಅನ್ನೋದೇನಿದೆಯಲ್ಲ, ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಕ್ಕೋಸ್ಕರ ಇರ್ತಕ್ಕಂಥ ಪದ. ನನ್ನ ಧರ್ಮವನ್ನು ನಾನು ಆಚರಣೆ ಮಾಡ್ತೀನಿ, ಇನ್ನೊಬ್ಬರ ಧರ್ಮವನ್ನು ಗೌರವಿಸ್ತೀನಿ, ಇದೇ ಜಾತ್ಯತೀತ ಅನ್ನೋದು. ನೀವು ಅದಿರ್ಲೇಬಾರ್ದು, ಕೊಂವಾದನೆ ಇರಬೇಕು, ನಾನೊಬ್ಬನೇ ಶ್ರೇಷ್ಠ, ಮಿತ್ರರೆಲ್ಲ ಕನಿಷ್ಠ, ಮಿತ್ರರೆಲ್ಲ 2ನೇ ದರ್ಜೆ ಪ್ರಜೆಗಳು ಅಂತ ಸಂವಿಧಾನ ಒಪ್ಪಲ್ಲ. ಅದನ್ನು ನಾವು ನೀವು ಒಪ್ಪಬಾರ್ದು, ಭಾರತೀಯರಾಗಿ ನಾವು ನೀವು ಒಪ್ಪಬಾರ್ದು. ಆದ್ರೆ RSS ಮಾಡ್ತಾ ಇರ್ತಕ್ಕಂಥದ್ದೇನು, ಇದೊಂದು ಶಬ್ದ ಸೇರಿಸೋಕೆ ಮುಂಚೆ ಇದೊಂದು ದೊಡ್ಡ ಅಲ್ಲೋಲ ಕಲ್ಲೋಲ ಕ್ಷೋಭೆ ಎದ್ಬಿಟ್ಟಿತ್ತಾ? ಈ ಸೇರಿಸಿದ ಮೇಲಿಂದ ಅಲ್ಲ ನಿಂತೋಯ್ತು, ನಾನೇ ಶ್ರೇಷ್ಠ ಅಲ್ಲ. ಸೇರಿಸಿರೋದಕ್ಕೆ ಈಗ ಕ್ಷೋಭೆ ಬಿಜೆಪಿ RSS ಗೆ ತಳಮಳ ಆಗ್ತಾ ಇರೋದು. ಯಾಕಂದ್ರೆ ಎಲ್ಲರೂ ಸಮಾನರು ಅಂತ ಹೇಳೋದು ಅವ್ರು ಒಪ್ತಾ ಇಲ್ಲ. ನಾನು ಜಾತ್ಯತೀತ ಅಂದ್ರೆ ಏನಂತ, ಎಲ್ಲರೂ ಸಮಾನರು ಅಂತ ಅಷ್ಟೇ. ಅದನ್ನ ಯಾಕೆ ಒಪ್ತಾ ಇಲ್ಲ, ಎಲ್ಲರೂ ಸಮಾನರು ಅಂತ ಯಾಕೆ ಒಪ್ತಾ ಇಲ್ಲ ಅವರು? ನಾನು ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ RSS ಗೆ, ಬಿಜೆಪಿಗೆ, ಅದು ಇರಬಾರ್ದು. ಆದ್ರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾರು ಬಲಪಂಥೀಯವಾದಿಗಳು ಥ್ರೆಟ್ ಕೊಡ್ತಾ ಇದಾರಲ್ಲ, ಇದೇ ತರ ಬಲಪಂಥೀವಾದಿಗಳೇ ಸ್ವಲ್ಪ ಎಕ್ಸ್ಟ್ರೀಮಿಸಮ್ಗೆ ಹೋಗಿ ಗೌರಿ ಲಂಕೇಶ್ನ, ದಾಬೋಲ್ಕರ್ ಅವ್ರನ್ನ, ಕಲಬುರ್ಗಿ ಅವ್ರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು. ಇದೇ ತರ ಬಲಪಂಥೀಯವಾದಿನೇ 1948 ಅಲ್ಲಿ ಜನವರಿ 30 ಮಹಾತ್ಮ ಗಾಂಧಿಯನ್ನ ಕೊಂದದ್ದು. ಈ ಬಲಪಂಥೀಯವಾದಿಗಳ ಈ ದ್ವೇಷದ ರಾಜಕಾರಣ ಇದೆಯಲ್ಲ, ದ್ವೇಷವನ್ನು ಬಿತ್ತದಿದೆಯಲ್ಲ, ಧರ್ಮಾಂಧತೆ ಮೂಲಭೂತವಾದತನ ಇದೆಯಲ್ಲ, ಅದು ಸಮಾಜಕ್ಕೆ ಒಳ್ಳೆಯದಲ್ಲ. ರಾಜಶೇಖರಾನಂದ ಶ್ರೀಗಳೇ ಈ ಎಲಿಮೆಂಟ್ಗಳೇ ಇವತ್ಯಾರ ಥ್ರೆಟ್ ಮಾಡ್ತಿದ್ದಾರಲ್ಲ, ಇದೇ ಎಲಿಮೆಂಟ್ಗಳೇ ನಾಳೆ ಹಂತಕರಾಗಿ ಬದಲಾಗೋದು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಬಿಜೆಪಿ ನಡುವೆನೋ, ಬಿಜೆಪಿ JDS ನಡುವೆನೋ, JDS JDU ನಡುವೆನೋ, ಬೇರೆ ಬೇರೆ ಪಕ್ಷಗಳು 1000 ಇರಲಿ, ಈ ಥ್ರೆಟ್ವರೆಗೂ ಹೋಗೋದು. ಈಗ ಒಂದು ಡಿಬೇಟ್ ಅಂತ ಬಂದಾಗ್ಲೇನೆ ರಾಜಶೇಖರಾನಂದ ಶ್ರೀಗಳದ್ದು ಆರ್ಗ್ಯುಮೆಂಟೇ ಬೇರೆ, ನಟರಾಜ್ ಗೌಡ್ರ ಆರ್ಗ್ಯುಮೆಂಟೇ ಬೇರೆ. ಈ ಆರ್ಗ್ಯುಮೆಂಟನ್ನ ನಾವು ಗೌರವಿಸುವುದೇ ನಮ್ಮ ಸಂವಿಧಾನದ ಬ್ಯೂಟಿ. ನಟರಾಜ್ ಗೌಡ್ರ ವಾದವನ್ನು ನಾನು ಕೇಳ್ತೀನಿ, ನಿಮ್ಮ ರಾಜಶೇಖರಾನಂದ ಶ್ರೀಗಳ ವಾದವನ್ನು ನಾನು ಕೇಳ್ತೀನಿ ಅಂದರೆ ಅದೇ ನಮ್ಮ ಸಂವಿಧಾನದ ಅದ್ಭುತ. ಅದು ಈ ನನ್ಗಾಗದಿರೋ ವಾದ ಬಂದ ತಕ್ಷಣ ಅವನನ್ನು ಕೊಲ್ಲು, ಅವನನ್ನು ಹಿಂಸಿಸು, ಮಾನಸಿಕವಾಗಿ ಅವನ್ನ ತೇಜೋವಧೆ ಮಾಡಿ ಬಿಸಾಕ್ಬಿಡು, ಅವನಿಗೆ ಮತ್ತೆ ಮತ್ತೆ ಕರೆ ಮಾಡಿ ನೀನು ತೊಂದರೆ ಕೊಡು, ಇದಿದೆಯಲ್ಲ, ಇದು ಹಿಂಸೆ ಮಟ್ಟಕ್ಕೆ ಹೋಗೋದೇ RSSನ ಕೆಲಸ ಅಂತ ಕಾಂಗ್ರೆಸ್ನ ವಾದ. ಈಗ ಪ್ರಸ್ತುತ ನಾವು ಕೂಡ ಸಂಘದ ಗರಡಿಯಿಂದ ಬಂದವರು, ಇವತ್ತು ನಾವು ಸ್ವಾಮೀಜಿ ಆಗಿದ್ದೇವೆ. ನಮಗೂ ಸಂಘದ ಸಿದ್ಧಾಂತ ಮತ್ತೆ ಸಂಘದ ಸಮನ್ವಯತೆ, ಜಾತಿಗಿಂತ ವಿರಹಿತವಾಗಿರುವಂತದ್ದು, ಎಲ್ಲ ಜಾತಿಯನ್ನ ಸಮೀಕರಣ ಮಾಡಿಕೊಂಡು ಎಲ್ಲರೂ ಹತ್ತಿರದಲ್ಲಿ ಒಂದೇ ಆಹಾರವನ್ನ ಅವರವರ ತಟ್ಟೆಯಲ್ಲಿ ಒಟ್ಟಿಗೆ ಕುಳಿತುಕೊಂಡು ಅವ ಮೇಲೆ ಇವ ಕೀಳು ಇವ ಬ್ರಾಹ್ಮಣ ಅದು ಯಾವುದು ಇಲ್ಲದೆ ಸ್ವೀಕರಿಸುವ ಒಂದು ಪದ್ಧತಿ ಅದು ಸಂಘದಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ.
ಹಾಗಾಗಿ ಪ್ರಸ್ತುತವಾದಂತಹ ಸನ್ನಿವೇಶವನ್ನ ನಾವು ಖಂಡಿಸುವುದು ಮಾತ್ರವಲ್ಲ, ಯಾವುದು ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾರೋ ಒಬ್ಬ ಥ್ರೆಟ್ ಕಾಲ್ ಕೊಟ್ಟ ಅನ್ನುವುದನ್ನ ನಾವು ವೈಭವೀಕರಿಸಬಾರದು, ಅದನ್ನು ಖಂಡಿಸಬೇಕು. ಮತ್ತು ಅವನಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಸಂಘದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ ಮಾತು ಇದೆಯಲ್ಲ, ಅದು ಸ್ವಲ್ಪ ಊಹಾಪೋಹಕ್ಕೆ ಕಾರಣವಾಗುತ್ತೆ. ಪ್ರಿಯಾಂಕ್ ಖರ್ಗೆ ಗಾಂಧಿ ಇಲ್ಲ, ಪ್ರಿಯಾಂಕ್ ಗಾಂಧಿ ಮಾತಾಡಿಲ್ಲ, ಪ್ರಿಯಾಂಕ್ ಖರ್ಗೆ ಮಾತಾಡಿರೋದು. ಹೇಳಿ. ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರಲ್ಲ, ಆ ಮಾತಿನ ಮೇಲೆ ಅವರು ಯೋಚಿಸಿ ಮಾತಾಡಬೇಕು. ಯಾಕೆ ಅಂತಂದ್ರೆ ಅವರೊಂದು ಉನ್ನತ ಸ್ಥಾನದಲ್ಲಿದ್ದಾರೆ, ITBT ತಂತ್ರಜ್ಞಾನದ ಸಚಿವರು. ಹಾಗಾಗಿ ಅದು ಕೂಡ ಕಲಬುರಗಿ ಗ್ರಾಮಾಂತರದ ಭಾಗ, ಅಲ್ಲಿ ಅಭಿವೃದ್ಧಿಯನ್ನೆಲ್ಲ ನೋಡಿದ್ರೆ ತುಂಬಾ ಕಸಿವಿಸಿ ಉಂಟಾಗ್ತದೆ. ಹಾಗಾಗಿ ಅಂತಹ ಒಂದು ಪ್ರದೇಶದಿಂದ ಬಂದವರು. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶ ಕಂಡ ಒಬ್ಬ ಅಪ್ರತಿಮ ರಾಜಕಾರಣಿ, ಅವರ ಮಗ ಎನ್ನುವ ಹೆಗ್ಗಳಿಕೆಯಲ್ಲಿರುವವರು. ಇಂಥವರು ಒಂದು ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ಸಂಘದ ಚಟುವಟಿಕೆಯನ್ನ ನೋಡಬೇಕು. ಅವರಲ್ಲಿ ಕೆಲವೆಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆ ಉಲ್ಲೇಖಗಳು ಬೇಡವಿತ್ತು ಅಂತ ನಾವು ಕೂಡ ಸಂಘದ ಗರಡಿಯಿಂದ ಬಂದವರು, ನಾವು ಸಂಘದ ಸ್ವಯಂ ಸೇವಕರಾಗಿದ್ದವರು, ನಮ್ಗೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನೆಂದ್ರೆ ಶ್ರೀಗಳೇ, ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಇಷ್ಟೇನೆ, ನಾನು ಈ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡ್ಬಿಡೋದು ನನಗೇನು ದೊಡ್ಡ ವಿಷಯ ಆಗಿರ್ಲಿಲ್ಲ. ಈ ವ್ಯಕ್ತಿ ಹಿಂದೆ ಸೂತ್ರಧಾರರಿದ್ದಾರಲ್ಲ, ಶಾಖೆಗಳಲ್ಲಿ ಇದನ್ನೇ ಅವ್ರು ಕಲಿಸೋದು ಅಂತ ಹೇಳ್ತಾರೆ. ಎಂಟೈರ್ ಶಾಖೆ ಅಥವಾ ಸಂಘವನ್ನೇ ಅವ್ರು ಮಾತಾಡ್ತಿದ್ದಾರೆ ಅವರು. ರಮಾಕಾಂತ್ ಜಿ, ನಾವೇ ಸಾಕ್ಷಿ ಇದ್ದೇವಲ್ಲ, ಸಂಘ ಅದನ್ನು ಯಾವತ್ತೂ ಕಲಿಸೋದಿಲ್ಲ. ಯಾವನೋ ಒಬ್ಬನಿಗೆ ಸಂಘದ ಬಗ್ಗೆ ಮಾತಾಡಿದ್ದಕ್ಕೆ ಯಾರೋ ಒಬ್ಬ ಹಾಗೆ ಮಾಡಿರ್ಬೋದು, ಅದನ್ನು ಎಲ್ಲರಿಗೆ ತಲೆ ಕಟ್ಲಿಕ್ಕೆ ಆಗಲ್ಲ ರಮಾಕಾಂತ್ ಜಿ. ಪ್ರಶ್ನೆ ಇರುವಂತದ್ದೇನು, ಅವನು ಯಾವುದೇ ಮಾತನ್ನ ಆಡಿದ್ದಾನೆ ಅಂತಂದ್ರೆ ಅವನ ಮೇಲೆ ಕೇಸ್ ಮಾಡ್ಲಿಕ್ಕೆ ಅರ್ಹವಾಗಿದೆ. ಅದ್ರಲ್ಲಿ ಏನ್ ಜಿಜ್ಞಾಸೆ ಬೇಡ ನಮ್ಗೆ, ಅದ್ರಲ್ಲಿ ಯಾವ್ದು. ಯಾಕೆ ಅಂದ್ರೆ ನೋಡಿ, ಇಲ್ಲೂ ಕೂಡ ಏನಿದೆ ಕೂಡ ಗೊತ್ತಾ, ದ್ವಂದ್ವ ಇದೆ. ಕೆಲವಾರು ಹೊರ ಪ್ರಕರಣಗಳನ್ನ ನೀವು ನೋಡಿದ್ರೆ ಸುಮೋಟೋ ಕೇಸ್ ಹಾಕಿದ್ರು ಅದರಲ್ಲಿ ಆಕ್ಷನ್ ಆಗೋದಿಲ್ಲ. ಅದೇ ಬೇರೆ ಪ್ರಕರಣಗಳಲ್ಲಿ ಸುಮೋಟೋ ಕೇಸ್ ಅಲ್ಲೂ ಆಕ್ಷನ್ ಆಗತ್ತೆ. ಇದು ದ್ವಂದ್ವ ಬೇಡ ಅಂತ ನಮ್ಮ ಸರ್ಕಾರಕ್ಕೆ ಆಗ್ರಹ. ಇಂಥ ದ್ವಂದ್ವ ಬೇಡ, ಎಲ್ಲವನ್ನ ಒಂದೇ ತಕ್ಕಡಿಯಲ್ಲಿ ತಗೊಳ್ಳಿ, ಕಾನೂನು ಎಲ್ಲ ಕಡೆ ಕೆಲಸ ಮಾಡ್ಲಿ, ನಮ್ಗೂ ಬಹಳ ಸಂತೋಷ ಇದೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ವೇಣುಗೋಪಾಲ್ ಅವರನ್ನು ಜಾಯ್ನ್ ಆಗಿದ್ದಾರೆ, RSSನ ಮುಖಂಡರು. ವೇಣುಗೋಪಾಲ್ ಅವರ ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ ಸರ್. ವೇಣುಗೋಪಾಲ್ ಅವರು, ಇವತ್ತು ಆ ವ್ಯಕ್ತಿಯೊಬ್ಬನ ಕರೆ, ಅವಾಚ್ಯ ಶಬ್ದ ಬಳಕೆ, ಅಸಂವಿಧಾನಿಕ ಪದಗಳ ಬಳಕೆ ಈ ಸಂದರ್ಭದಲ್ಲಿಯೇ ಪ್ರಿಯಾಂಕ್ ಖರ್ಗೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ಇವರು ಗಾಂಧೀಜಿನೇ ಅಂಬೇಡ್ಕರ್ ಅವ್ರನ್ನೇ ಬಿಡಲಿಲ್ಲ ಅಂತ ಹೇಳಿ. ಗಾಂಧೀಜಿನ ಬಿಡಲಿಲ್ಲ ಅಂತ ಬಂದಾಗ ಗಾಂಧೀಜಿನ ಕೊಂದವನು ಯಾರು? ನಾಥುರಾಮ್ ಗೋಡ್ಸೆ. ಸೊ ನಾಥುರಾಮ್ ಗೋಡ್ಸೆಯನ್ನು RSS ಯಾವತ್ತಾದರೂ ಡಿಸೋನ್ ಮಾಡಿದೆಯಾ? ಇವನು ನಮ್ಮವನಲ್ಲ, ಇವನುಗಳ ನನಗೂ ಸಂಬಂಧ ಇಲ್ಲ. ಒಂದು ವೇಳೆ ಅಕಸ್ಮಾತ್ ಡಿಸೋನ್ ಮಾಡಿದರೆ ಸಂಘ ತನಗೆ ಕೆಟ್ಟ ಹೆಸರು ಬರುವಲ್ಲಿ ಅವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು ಮೈಲೇಜ್ ಸಿಕ್ತಾ ಅವಾಗ ಸುಮ್ಮನೆ ಇರುತ್ತಾ ಸಂಘ? ಈ ಥರದ್ದೇನಾದ್ರು ಇತ್ತಾ ಸರ್? ಈಗ ಯಾವಾಗ ಪ್ರತಿ ಬಾರಿನೂ ಇದು ನಾಥುರಾಮ್ ಗೋಡ್ಸೆ ಗಾಂಧೀಜಿ ಹತ್ಯೆ ಬಂದೇ ಬರ್ತದೆ. ನಾಥುರಾಮ್ ಗೋಡ್ಸೆ ವೀರ್ ಸಾವರ್ಕರ್ ಸಂಘದ ಸ್ವಯಂ ಸೇವಕ ಆಗಿದ್ದು, ವೀರ್ ಸಾವರ್ಕರ್ ಅವರ ಸಂಪರ್ಕದಲ್ಲಿದ್ದಂಥವ್ರು. ಆದರೆ ಅವ್ರನ್ನ ಯಾವತ್ತೂ ಸಂಘ ಡಿಸೋನ್ ಮಾಡಿಲ್ಲ, ಅಂದರೆ ಅವನು ಸ್ವಯಂ ಸೇವಕ ಅಲ್ಲ ಅಂತ ಹೇಳಿಲ್ಲ. ಓಕೆ. ಆದರೆ ಅವನು ಮಾಡಿರೋ ಕಾರ್ಯನ ಒಪ್ಪಿಲ್ಲ. ಅವನು ಮಾಡಿರೋ ಕಾರ್ಯ ಒಂದು ಒಪ್ಪಕ್ಕಾಗಲ್ಲ, ಒಪ್ಪೋದು ಇಲ್ಲ. ಸಂಘದ ನಿರ್ದೇಶನ ಇರಲಿಲ್ವಾ? ಈಗ ವೇಣುಗೋಪಾಲ್ ಅವರೇ, ಇದು ಟೈಮ್ ಅಂಡ್ ಅಗೇನ್ ತುಂಬಾ ಚರ್ಚೆ ಆಗ್ತಾ ಇರುತ್ತೆ. ಎಲ್ಲಿಯಾದರೂ ನಾಥುರಾಮ್ ಗೋಡ್ಸೆಗೆ ಸಂಘದ ಡೈರೆಕ್ಷನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇತ್ತಾ ಇರಲಿಲ್ವಾ? ಥ್ರೂ ಸಾವರ್ಕರ್ ಆಲ್ಸೋ ಇತ್ತಾ ಇರಲಿಲ್ವಾ ಅಂತ ನನ್ನ ಕ್ವಶನ್. ಸರ್ ಖಂಡಿತ ಇಲ್ಲ ಸರ್. ಸಾವರ್ಕರ್ ಅವರ ಪ್ರಭಾವಕ್ಕೆ ಒಳಗಾಗಿ, ಸಾವರ್ಕರ್ ಅವರ ಹಿಂದುತ್ವದ ಫಿಲಾಸಫಿಗೆ ಇವರು ಗೋಡ್ಸೆ ಅವರು ಒಳಗಾಗಿದ್ರು. ಆದರೆ ಅವರು ಗಾಂಧೀಜಿನ ಹತ್ಯೆ ಮಾಡೋಕ್ಕಿಂತ ಮುಂಚೆನೂ ಭೇಟಿ ಆಗಿರ್ತಾರೆ. ಅಂದ್ರೆ ಅವತ್ತೇ ಅಂತಲ್ಲ, ಕಳೆದ ಒಂದು ತಿಂಗಳಿಂದ ಭೇಟಿ ಆಗಿರ್ತಾರೆ. ಭೇಟಿ ಆದಾಗ್ಲೂ ಯಾವತ್ತೂ ಈ ವಿಷಯನ ಡಿಸ್ಕಸ್ ಮಾಡಲ್ಲ, ಅಥವಾ ಸಂಘನೂ ಯಾವತ್ತೂ ಅವ್ರಿಗೆ ಅವನೊಬ್ಬ ಸ್ವಯಂ ಸೇವಕ. ಇವತ್ತು ಹೇಗೆ ಎಲ್ಲಾ ಪಕ್ಷಗಳಲ್ಲಿ, ಎಲ್ಲಾ ಸಂಘಟನೆಗಳಲ್ಲಿ ಎಕ್ಸ್ಟ್ರೀಮಿಟ್ಸ್ ಅಂತ ಇದ್ದೇ ಇರ್ತಾರೆ ಸರ್. ನಾವು ಸಂಘದಲ್ಲಿ ಎಂದೂ ಸಹ ಈ ಎಕ್ಸ್ಟ್ರೀಮಿಟಿಸಮ್ ಅನ್ನ ಹೇಳ್ಕೊಡಲ್ಲ. ನಾವು ಸಂಘದ ಶಾಖೆಗಳೇನು ಹೇಳ್ಕೊಡ್ತೀವಿ? ಶ್ಲೋಕ ಹೇಳ್ಕೊಡ್ತೀವಿ, ಗೀತೆ ಹೇಳ್ಕೊಡ್ತೀವಿ, ಆಟ ಹೇಳ್ಕೊಡ್ತೀವಿ, ಕಬಡ್ಡಿ ಹೇಳ್ಕೊಡ್ತೀವಿ. ಇದು ಬಿಟ್ರೆ ನಾವು ಎಂದೂ ಸಹ ದ್ವೇಷನ ಬಿತ್ತು ಅಂತ ಕೆಲಸ ಮಾಡಲ್ಲ. ಆದ್ರೆ ನಾನು ಹೇಳ್ಕೊಟ್ಟಿದ್ನೆಲ್ಲ ಅವ್ರು ತಗೋಬೇಕು ಅಂತಿರಲ್ಲ ಸರ್. ಸಂಘ ಹೇಳದೇ ಇದ್ರು, ಸೂರ್ಯ ಎಲ್ಲರಿಗೂ ಕೊಡ್ತಾನೆ, ಸಂಘ ಹೇಳದೇ ಇದ್ರು, ಸಂಘ ಹೇಳದೇ ಇದ್ರು, ಸಂಘ ಇಂಡೈರೆಕ್ಟ್ಲಿ ಬಯಸಿದ್ದು ಅದೇ, ನಾಥುರಾಮ್ ಗೋಡ್ಸೆ ಮಾಡಿದ್ದು ಅದೇ. ಅದಿತ್ತಾ
ಸರ್ ಇಲ್ಲ ಗಾಂಧೀಜಿ ಹತ್ರ ನಮ್ಮ ಭಿನ್ನಾಭಿಪ್ರಾಯ ಇದ್ದಿದ್ದು ಸಹಜ. ಅವರು ಡೊಮಿನಿಯನ್ ಸ್ಟೇಟಸ್ ಕೇಳ್ತಾ ಇದ್ರು, ನಾವು ಪೂರ್ಣ ಸ್ವರಾಜ್ಯ ಕೇಳ್ತಾ ಇದ್ದು. ಅನೇಕ ವಿಷಯಗಳಲ್ಲಿ ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಇದ್ದಿದ್ದು ಸಹಜ. ಆದ್ರೆ ಎಂದು ಈ ತರದ ಪರಮ ಪೂಜನೀಯ ಗುರುಜಿರವರು ಗಾಂಧೀಜಿಯವ್ರನ್ನ ಭೇಟಿ ಆಗ್ತಾರೆ, ಗಾಂಧೀಜಿಯವರು ನಮ್ಮ ಒಂದು ಶಾಖೆಗೆ ಬರ್ತಾರೆ, ಇಂಥ ಹಲವು ನಿರ್ದೇಶನಗಳಿವೆ. ಗಾಂಧೀಜಿನ ಒಪ್ಪಿದಂಥದ್ದು ಇದೆ, ಗಾಂಧೀಜಿ ಕಂಡ ರಾಮರಾಜ್ಯದ ಬಗ್ಗೆನೂ ಮಾತಾಡದಂಥದ್ದು ಇದೆ. ಆದ್ರೆ ಇದನ್ನ ಯಾವತ್ತೂ ಒಪ್ಪಿಲ್ಲ. ಗಾಂಧೀಜಿಯವ್ರ ಜೊತೆ ಭಿನ್ನಾಭಿಪ್ರಾಯ ಇದ್ದು ಸಹಜ. ನಾಥೂರಾಮ್ ಗೋಡ್ಸೆ ಅವರ ಫೋಟೋಗಳಿಗೆ ಹಾರ ಹಾಕಿದ್ದು ಇದೆಯಾ? ನಾಥೂರಾಮ್ ಗೋಡ್ಸೆ ಆರಾಧನೆ ಆಗಿರೋದು, ಹಾರ ಹಾಕಿರೋದು, ವರ್ಷಿಪ್ ಮಾಡಿರೋದು, ಗ್ರೇಟ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಬಿಂಬಿಸಿರೋದು ಅದಿಲ್ವಾ ಸಂಘದ ಕಡೆಯಿಂದ? ಯಾವತ್ತೂ ಸಂಘದ ಕಡೆಯವರು ಯಾರು ಮಾಡಿಲ್ವಾ? ಇಲ್ಲ. ಬಿ ಫ್ರಾಂಕ್ ಸರ್, ಸಂಘದ ಕಡೆ ನೀವು ಒಂದು ಯೋಚನೆ ಮಾಡಿ ಸರ್, ಸಂಘದ ಸ್ವಯಂ ಸೇವಕರು ಸರ್ ಕೋಟ್ಯಾಂತರ ಜನ ಇರ್ತಾರೆ ಸರ್. ನಾವು ಹೇಳ್ಕೊಡುವುದು ಒಂದಾದರೆ ಅವರು ಮಾಡೋದು ಒಂದಿರ್ತಾರೆ. ಈಗ ನಾನು ನಿಮ್ಗೆ ಅದನ್ನೇ ಹೇಳಕ್ ಹೊರಟಿದ್ದು ಸರ್, ನಾವು ಈಗ ಸೂರ್ಯನ ಕೆಳಗಡೆ ಸೂರ್ಯ ಎಲ್ಲರಿಗೂ ಬೆಳಕು ಕೊಟ್ರೆ ಒಬ್ಬ ಭಗವದ್ಗೀತೆ ಓದ್ತಾನೆ, ಇನ್ನೊಬ್ಬ ಬಾಂಬ್ ಮಾಡೋದು ಓದ್ತಾನೆ ಸರ್. ಹಾಗಾಗಿ ನಾವು ಹೇಳ್ಕೊಡೋದು ಒಂದು, ಆದ್ರೆ ಅದರಲ್ಲಿ ಎಕ್ಸ್ಟ್ರೀಮಿಟ್ಸ್ ಇರ್ತಾರೆ. ನಾವು ಅವ್ರಿಗೆ ಎಂದು ಅದನ್ನ ಹೇಳ್ಕೊಡೋದು, ನಾವು ಯಾವತ್ತೂ ಅವರಿಗೆ ಈ ಕೆಲಸ ಮಾಡುವಂತ ಯಾವತ್ತೂ ಪ್ರಚೋದನೆನೂ ಮಾಡಲ್ಲ. ನೀವು ಸಂಘದ ಶಾಖೆಗೆ ಬಂದ್ರೆ ನಾವು ಸಮಾನತೆ ಬಗ್ಗೆ ಮಾತಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಏನು ತಿಳಿಸಿದ್ರು ಸಮಾನತೆ ಬಗ್ಗೆ, ಅದನ್ನ ಹೇಳ್ಕೊಡ್ತೀವಿ. ಗೀತೆಗಳ ರಾಷ್ಟ್ರೀಯತೆ ಮೂಡಿಸುವಂತ ಗೀತೆಗಳನ್ನ ಹೇಳ್ಕೊಡ್ತೀವಿ, ಶ್ಲೋಕಗಳು ಹೇಳ್ಕೊಡ್ತೀವಿ, ಆಟ ಆಡ್ತೀವಿ ಒಟ್ಟಿಗೆ. ಯಾವತ್ತು ಜಾತಿ ಅನ್ನೋದೇ ಇಲ್ಲ ನಮ್ಮದ್ರಲ್ಲಿ. ಕೋವಿಡ್ ಆದಂತ ಸಮಯದಲ್ಲಿ ಸಾವಿರಾರು ಹೆಣಗಳನ್ನ ನಾವು ಅವರು ಆ ಜಾತಿ ಈ ಜಾತಿ ಅಂತ ಯಾವತ್ತೂ ಮಾಡಿಲ್ಲ. ಎಲ್ಲಾರನ್ನು ನಾವೇ ಅವ್ರನ್ನ ಅದನ್ನ ಮುಂದಿನ ಕಾರ್ಯಗಳನ್ನ ಮಾಡಿದೀವಿ. ಫೈನ್. ಈಗ ನಟರಾಜ್ ಗೌಡ್ರೆ, ಯಾಕೆ ಕಾಂಗ್ರೆಸ್ನವರು ಅವಾಗವಾಗ RSS ಜಪ ಮಾಡ್ತಿರೋದು ನೀವು? ಈ ಜಪ ಮಾಡುವುದರ ಹಿನ್ನೆಲೆ ಏನು? ಈಗ ಇದಕ್ಕೆ ಚಲವಾದಿ ಸ್ವಾಮಿ ಅವರು ಮಾತಾಡಿದ್ದಿರಬೇಕು ಅಥವಾ ಟ್ವೀಟ್ ಮಾಡಿದ್ದಿರಬೇಕು. ಏನಂತ ಹೇಳಿದ್ರೆ, ಈಗ ಇವ್ರಿಗೆ ಏನಾಗ್ಬಿಟ್ಟಿದೆ, ಕಾಂಗ್ರೆಸ್ಸನ್ನು ಬಿಟ್ಬಿಟ್ಟು ದಲಿತರು, ಹರಿಜನರು, ಈ ಥರದ್ದು OBCಗಳು, SC STಗಳು ಇವರೆಲ್ಲರೂ ಕೂಡ ಬಿ ಜೆ ಪಿ ಕಡೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಆತಂಕದಲ್ಲಿ ಇವರು RSS ಅಂದರೆ ಶ್ರೇಷ್ಠ ಜಾತಿ, RSS ಅಂದರೆ ಮೇಲ್ಜಾತಿಯವರು, ಅವರದೇ ಒಂದು ಒಕ್ಕೂಟ ಅಂತ ಬಿಂಬಿಸುವಂಥ ಪ್ರಯತ್ನದ ಫಲವಾಗಿ ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಇವರು ಈ ಥರ ಬಿಂಬಿಸ್ತಾ ಇದ್ದಾರೆ, ಈ ಥರ ಆಲಾಪಿಸ್ತಾ ಇರ್ತಾರೆ. ಇಲ್ಲ, ಚಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಸಹೋದರರು. ಅವರು ಕಾಂಗ್ರೆಸ್ಸಲ್ಲಿದ್ದಾಗ RSS ಒಂಥರ ಈ ದೇಶಕ್ಕೆ ಕ್ಯಾನ್ಸರ್ ಇದ್ದಂಗೆ, ಈ RSS ಸಮಾಜಕ್ಕೆ ಮಾರಕ, ಸಂವಿಧಾನದ ತಿಳುವಳಿಕೆ ಕೊರತೆನ, ಅಜ್ಞಾನನ ಇಲ್ಲ, ಅವಾಗ ಸತ್ಯ ಹೇಳ್ತಾ ಇದ್ರು. ಈಗ ಅವ್ರಿಗೆ ಅಲ್ಲಿ ಸೇರಿದಾರಲ್ಲಿ, ಹಂಗಾಗಿ ಅವ್ರಿಗೆ ಬೇಕಾದಂಥದ್ದು, ಅವ್ರಿಗೆ ಖುಷಿ ಪಡಿಸುವಂಥದ್ದು, ಅವ್ರಿಗೆ ಹುದ್ದೆ ಎಲ್ಲ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಖುಷಿ ಪಡಿಸುವಂಥದ್ದನ್ನ ಅವರು ತಿದ್ಕೊಂಡಿದ್ದೀನಿ ನಾನು ಅಂತಾರೆ. ಅವರು ನಮ್ಮಲ್ಲಿದ್ದಾಗ ಯಾವ ತಪ್ಪುಗಳು ತಿದ್ಕೊಂಡಿದ್ದೀನಿ ನಾನು ಅಂತಾರೆ. ಅದು ಅವ್ರಿಗೆ ಪ್ಯಾನಲಿಸ್ಟ್ ಒಮ್ಮೆ ನನಗೆ ತುಂಬಾ ಪ್ಯಾನಲಿಸ್ಟ್ ಆಗಿ ಬಂದಿದ್ದಾರೆ ಅವರು. ಒಂದಿನ RSS ಚಡ್ಡಿ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ರು. ಅವ್ರು ಬಿಜೆಪಿ ಸೇರಿದ ಮೇಲೆ RSS ಚಡ್ಡಿಯನ್ನ ತಲೆ ಮೇಲೆ ಇಟ್ಕೊಂಡು ಕೂತಿದ್ರು. ನನಗೆ ಗೊತ್ತಿಲ್ಲ ಅವ್ರಿಗೆ ಯಾವ್ದು ಶ್ರೇಷ್ಠ, ಸಂವಿಧಾನ ಶ್ರೇಷ್ಠವ, ಚಡ್ಡಿ ಶ್ರೇಷ್ಠವ ನನಗೆ ಗೊತ್ತಿಲ್ಲ. ಇದು ನಾನು ಕಣ್ಣಲ್ಲಿ ನೋಡಿದ್ದೀನಿ. RSS ಚಡ್ಡಿನ ತಲೆ ಮೇಲೆ ಇಟ್ಕೊಂಡಿರೋದು ನಿಮ್ಮ ಮಾಧ್ಯಮದಲ್ಲೂ ಬಿತ್ತರಾಗಿದೆ. ನಾನು ಸಂವಿಧಾನ ತಲೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಅದು ಅವ್ರಿಗೆ ಸಂಬಂಧಪಟ್ಟದ್ದು. ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಒಬ್ಬ ಬಿಜೆಪಿಯ ಸಂಸದೆ, ನರೇಂದ್ರ ಮೋದಿ ಪಕ್ಕದಲ್ಲಿ ದಿನ ಕುತ್ಕೊಳ್ಳುವಂಥ ಸಂಸದೆ ನಾಥೂರಾಮ್ ಗೋಡ್ಸೆ ಅಪ್ರತಿಮ ದೇಶಭಕ್ತ. ಮಹಾತ್ಮ ಗಾಂಧಿ ಕೊಂದಿರೋದು ಸರಿಯಾದ ಕ್ರಮ. ಬಿಜೆಪಿಯ ಸಂಸದೆ, ಯಾರೋ ಟ್ರೋಲು ಇದೆಲ್ಲ ಅಲ್ಲ. ಸೂರ್ಯನ ನೆರಳಲ್ಲಿ ಭಗವದ್ಗೀತೆ ಓದೋನು ಇದ್ದಾನೆ, ಬಾಂಬ್ ಹಾಕೋನು ಇದ್ದಾನೆ ಅಂತ ವೇಣುಗೋಪಾಲ್ ಅವರು ಹೇಳಿದ್ದು. ಈಗ ಎಕ್ಸೆಪ್ಷನ್ಸ್ ಇರ್ತವೆ, ವೈಯಕ್ತಿಕ ಅಭಿಪ್ರಾಯಗಳು ಇರ್ತವೆ. ಎಲ್ಲ ಸಂಘ ಶಾಖೆಯಲ್ಲಿ ಕಳಿಸಿದ್ರ ಈ ತರ ಮಾತಾಡೋ ಮಂದಿ ನೀವು ಹೋಗಿ ಅಂತ. ಬಿಜೆಪಿ ಪಕ್ಷ ರಾಷ್ಟ್ರೀಯ ಪಕ್ಷ ಅದೊಂದು. ಬಿಜೆಪಿ ರಾಷ್ಟ್ರೀಯ ಪಕ್ಷ ಯಾರು ಸಂವಿಧಾನವನ್ನು ಎತ್ತಿಡಿಬೇಕು, ರಾಷ್ಟ್ರೀಯತೆಯನ್ನು ಎತ್ತಿಡಿಬೇಕು, ದೇಶಭಕ್ತಿಯನ್ನು ಮೂಡಿಸಬೇಕು, ಅವರ ಬಾಯಲ್ಲಿ ಈ ತರ ಬರಕ್ ಸಾಧ್ಯ ಇಲ್ಲ, ಬರಬಾರದು. ಬಿಜೆಪಿಯ ಹೇಳಿಕೆ ಅದು ಅಂತ, ಸಂಘ ಪರಿವಾರದ ಹೇಳಿಕೆ ಅದು ಅಂತ. ಸಂಘ ಪರಿವಾರದ ಅಜೆಂಡಾವನ್ನ, ಅವರ ಮನಸ್ಥಿತಿಯನ್ನ ಇವರು ಕೆಲವರು ಬಾಯಿ ಬಿಡ್ತಾರೆ ಅನ್ನೋದು ಇಡೀ ದೇಶದಲ್ಲಿ ಜನ ಮಾತಾಡೋ ಮಾತು. ಸಂಘದಲ್ಲಿ ನನಗೆ ಗೊತ್ತಿಲ್ಲ, ದಿನ ಅವ್ರು ಸಂವಿಧಾನ ಪೀಠಿಕೆಯನ್ನು ಓದ್ತಾರ ನನಗೆ ಗೊತ್ತಿಲ್ಲ, ಸಂವಿಧಾನ ಆರಾಧನೆ ಮಾಡ್ತಾರಲ್ಲ ಗೊತ್ತಿಲ್ಲ, ಅಂಬೇಡ್ಕರ್ ಅವ್ರಿಗೆ ಫೋಟೋ ಪೂಜೆ ಮಾಡ್ತಾರೆಲ್ಲ ಗೊತ್ತಿಲ್ಲ, ಗಾಂಧಿಗೆ ಗೌರವ ಕೊಡ್ತಾರೆಲ್ಲ ಗೊತ್ತಿಲ್ಲ. ಬಟ್ ಆ ಯಾವುದೋ ಫೋಟೋಗಳು ಇಟ್ಕೊಂಡಿರ್ತಾರೆ, ಗುರೂಜಿಗಳು ಅಂತ ಹೇಳಿ 3 ಜನ ಫೋಟೋಗಳು ಇಟ್ಕೊಂಡಿರ್ತಾರೆ. ಅದನ್ನು ನಾನು ನೋಡಿದ್ದೀವಿ, ಗಮನ ಕೊಟ್ಟಿದ್ದೀವಿ. ಆದರೆ ಈ ದೇಶ ಕಟ್ಟಿದೆ ಯಾರು? ಈ ದೇಶದ ಬುಡ. ನಿಮ್ಮ ಪೂಜೆ ಮನೆಯಲ್ಲಿ ಸಂವಿಧಾನ ಬುಕ್ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಬರೋದು ನೀವು ನಟರಾಜ್ ಗೌಡ್ರು ಎಲ್ಲ ಕಾಂಗ್ರೆಸ್ಸಿಗರು ಬೆಳಗ್ಗೆ ಎದ್ರೆ ಮೊದಲ ಪೂಜೆ ಸಂವಿಧಾನಕ್ಕೆ ನೀವು ಮಾಡೋದು. ಹೌದು, ಬೇರೆ ಎಲ್ಲಾ ಗ್ರಂಥಗಳಿಗಿಂತ
ಮೊದಲ ಪೂಜೆ ಮೊದಲ ಆತ್ಮವಂಚನೆ ಆದ್ಯತೆ- ಮಾಡ್ಕೋಬಾರ್ದು ನನಗೆ. ಆತ್ಮವಂಚನೆ ಇಲ್ಲ. ಎಲ್ಲ ಕಾಂಗ್ರೆಸ್ಸಿಗರು ಪ್ರತಿಯೊಬ್ಬ ಕಾರ್ಯಕರ್ತರು ನೋಡಿ, ನನಗೆ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಎಲ್ಲದರಲ್ಲೂ exception ಇರುತ್ತೆ ಗೌಡ್ರೆ. exception ಅನ್ನೋದು RSS ಅಲ್ಲೂ ಇದೆ, ಕಾಂಗ್ರೆಸ್ ಅಲ್ಲೂ ಇದೆ. ನಾನು ಹೇಳ್ತೀನಿ ಗೊತ್ತಾ, ಬೆಳಿಗ್ಗೆ ನೀವು ಸಂವಿಧಾನಕ್ಕೆ ಪೂಜೆ ನನಗೆ ಮಾಡ್ಬಿಟ್ಟು ಆಮೇಲೆ ಬೇರೆ ದೇವರಿಗೆಲ್ಲ ಪೂಜೆ ಮಾಡ್ತೀರಾ ನೀವು? 1947 ಮುಂಚೆ ನಿಮ್ಮ ಧರ್ಮಗ್ರಂಥ ಯಾವುದು ಅಂದ್ರೆ ಯಾರೇನೋ ಹೇಳ್ಬೋದೇನೋ. ಓಕೆ, ಇವತ್ತು ಕೂಡ ಈ ದೇಶದ ಧರ್ಮಗ್ರಂಥ, ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಧರ್ಮಗ್ರಂಥ ಸಂವಿಧಾನ. ಇನ್ನು ಐಚ್ಛಿಕವಾಗಿ ನನಗೆ ನಾನು ಹಿಂದೂ, ನಾನು ಶಿವನ ಸ್ತೋತ್ರವನ್ನು ದಿನ ಹೇಳ್ತೀನಿ, ಚುಂಚನಗಿರಿ ಭೈರವನಿಗೆ ಪೂಜೆ ಮಾಡ್ತೀನಿ, ಅದು ನನ್ನ ಖಾಸಗಿ. ಓಕೆ, ಆದ್ರೆ ನನ್ನ ಧರ್ಮಗ್ರಂಥ ಸಂವಿಧಾನ. ಈ ಪ್ರಜಾಪ್ರಭುತ್ವ ಇದೆಲ್ಲ ಇದೇ ಧರ್ಮ. ಓಕೆ, ಇದರ ಉಳಿವಿಗಾಗಿ ಏನ್ ಬೇಕಾದ್ರೂ ಮಾಡಕ್ ನಾವು ರೆಡಿ ಇದ್ದೀವಿ. ಆದರೆ ಈ ಧರ್ಮಾಂಧತೆ ಇದೆಯಲ್ಲ, ಮೂಲಭೂತವಾದ ಇದೆಯಲ್ಲ, ಈ ಸಾವಿರಾರು ವರ್ಷಗಳಿಂದ ಬಂದಂತಹ ಶ್ರೇಣೀಕೃತ ವರ್ಗ ಇದೆಯಲ್ಲ, ಸಾರ್ವಜನಿಕ ಸ್ಥಳ ಮತ್ತು RSS ಪಥಸಂಚಲನ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ? ಇದೆ. ಒಂದು ಪಥಸಂಚಲನಕ್ಕೆ ಇದೆ. ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟು ಸುಸೂತ್ರವಾಗದು ನೆರವೇರುವಂತೆ ನಿಮ್ಮದೇ ಸರ್ಕಾರ ಆಳ್ವಿಕೆಯಲ್ಲಿದ್ದಾಗ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗೋದ್ರಿಂದ ಸಾಮಾಜಿಕ ಕ್ಷೋಭೆ, ಗದ್ದಲ, ಗಲಭೆ, ಒಂದು ರೀತಿಯಲ್ಲಿ ವಿಚ್ಛಿದ್ರಕಾರಿ ಶಕ್ತಿಗಳ ರುದ್ರನರ್ತನ ಏನಾದ್ರು ಕಾಣಿಸ್ತಾ ನಿಮಗೆ? ಅಲ್ಲಿ ರುದ್ರಧರ ಕಾಣಿಸಲ್ಲ. ಅವರು ಸಮವಸ್ತ್ರದ ಭಾಗವಾಗಿ ಕನ್ಸಿಡರ್ ಮಾಡಿರಬಹುದು ಲಾಠಿಯನ್ನ. ಖಂಡಿತ. ಲಾಠಿ ನಟರಾಜ್ ಗೌಡ್ರಿಗೆ ಹೆದರ್ಸಕ್ಕೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೆದರ್ಸಕ್ಕೆ, ಸಿದ್ದರಾಮಯ್ಯವ್ರಿಗೆ ಹೆದರ್ಸಕ್ಕೆ ಬಳಸಿದ್ದಾರೆ ಅಂತ ನಮ್ಗೆ ಅನಿಸ್ತಿದ್ಯಾ? ನೋಡಿ, RSS ಇಟ್ಕೊಂಡೋಗೋ ಲಾಠಿ ಅದು ಶಾಂತಿಯ ಸಂಕೇತ ಅಂತೂ ಅಲ್ಲ. ಅದು ಸಮವಸ್ತ್ರ ಅಂತಾರ್ರಿ ಅವರು. ನಾನು ಹೇಳ್ತಿಲ್ಲ, ಅದು ಶಾಂತಿಯ ಸಂಕೇತ ಅಂತ ಅಲ್ಲ. ಸಮವಸ್ತ್ರದ ಭಾಗ, ಯೂನಿಫಾರ್ಮ್. ಆಮೇಲೆ RSS ನ ಈ ಪಥಸಂಚಲನ ಸರ್ಕಾರಿ ಜಾಗಗಳಲ್ಲಿ ಸಿಖ್ಖರಿಗೆ ಖಡ್ಗನೇ ಅಲೋ ಇದೆ, ಕತ್ತಿನೇ ಅಲೋ ಇದೆ, ನಮ್ಗೇನ್ ಗೊತ್ತಾ? ನೇಪಾಳಿ ಗೂರ್ಖಗಳಿಗೆ ಅಲೋ ಇದೆ. ಇವರು ನನಗೆ ಆ ನೇಪಾಳಿ ಗೂರ್ಖರು ಸಿಖ್ಖರಿಗಿಂತ ನಾವು ಆ ಥರಕ್ಕಿಂತ ನಾವು ಮಿಗಿಲಿದ್ದೀವಿ, ದೊಣ್ಣೆ ಹಿಡ್ಕೊಂಡು ಮಾಡ್ತೀವಿ ಅಂದ್ರೆ ನಾವು ಏನು ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ಒಂದು ಸತ್ಯ ಏನು ಅಂದ್ರೆ, ಯಾರು ಶಾಖೆಗಳಲ್ಲಿ ಹೋಗ್ತಾರಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಈಚೆಗೆ ಬಂದಾಗ ಅಂದ್ರೆ ಮುಸಲ್ಮಾನ ದ್ವೇಷ, ಅವ್ರಿಗೆ ಏನ್ ಕತೆ ಇರ್ತಾರೆ ನಮ್ಗೆ ಗೊತ್ತಿಲ್ಲ. ನಾನು ಯಾವತ್ತೂ ಕೇಳಿಲ್ಲ ಅವ್ರು ಆ ಶಾಖೆಯಲ್ಲಿ. ಆದ್ರೆ RSS ಶಾಖೆಗೆ ಹೋದಂತ ಬಹಳಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ. ಅವರು ಮುಸಲ್ಮಾನರ ಮೇಲೆ ಎಷ್ಟು ದ್ವೇಷವನ್ನ ಕಾರ್ತಾರೆ ಅಂದ್ರೆ, ಆ ದ್ವೇಷ ಅದು ಬೆಂಕಿ ಸುಡುತ್ರಿ, ನೀವು ತಲೆಯಲ್ಲಿ ಇಟ್ಕೊಂಡ್ರೆ, ಮನಸ್ಸಲ್ಲಿ ಇಟ್ಕೊಂಡ್ರೆ ಸುಡುತ್ತೆ ನಿಮ್ಮನ್ನು. ಈ ಇಡೀ ಭಾರತೀಯರೆಲ್ಲರೂ ಕೂಡ ಚುಟೋಗ್ಲಿ ಬಿಡಿ. ಅವರು ನಿಮ್ಗೆ ಪಾಪ ಅಷ್ಟೊಂದು ಕನಸು ಸುಡೋರ್ ಮೇಲೆ. ಈ ಭಾರತೀಯರು ವಿಷ ನಾನ್ ಕುಡಿದು ನೀನ್ ಸಾಯ್ಲಿ ಅಂತ ಹೇಳಕ್ಕಾಗಲ್ಲ ಗೌಡ್ರೆ. ಈಗ ನಾನು ವಿಷ ಕುಡಿದ್ಬಿಟ್ಟು ನೀವು ಸಾಯ್ಲಿ ಅಂತ ಹೇಳಕ್ಕಾಗತ್ತಾ? ಆತರ ಪರಿಸ್ಥಿತಿ ಅವರು ಅವರಲ್ಲಿ ಬೆಂಕಿ ಜ್ವಾಲೆ ಉರಿತಾ ಇದ್ದಾಗ ಈ ದೇಶದಲ್ಲಿ ಫೈರ್ ಬ್ರಿಗೇಡ್ ನೀವು ಉರಿದೋಗ್ಲಿ ಬಿಡಿ. ಈ ದೇಶದಲ್ಲಿ ಶಾಂತಿ, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವರೆಲ್ಲ ಹೇಳಿರೋದ್ರೆ ಶಾಂತಿ, ಪ್ರೀತಿ, ಸಹೋದರತ್ವ, ಭ್ರಾತೃತ್ವ ಅಂತ ಹೇಳಿದ್ದಾರೆ, ಸೌಹಾರ್ದತೆ ಅಂತ ಹೇಳಿದ್ದಾರೆ. ಅದ್ರ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ, RSS ಮಾತಾಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ, ತೊಂದರೆ ಇಲ್ಲ. ಆದ್ರೆ ವಿಷವನ್ನ ಕಕ್ತಾ ಇರ್ತಾರೆ, ಮಾತಲ್ಲಿ ವಿಷವನ್ನ ಕಕ್ತಾ ಇರ್ತಾರೆ. ಏನೋ ದೇಶಕ್ಕೆ ಗಂಡಾಂತರ ಬಂದಿದೆ ರೇ, ಸಾವಿರಾರು ವರ್ಷಗಳಿಂದ ಬೇರೆ ಯಾರು ಆಳ್ವಿಕೆ ಮಾಡಿದ್ರು, ಮುಘಲರಿಂದ ಹಿಡಿದು ಬ್ರಿಟಿಷರ್ಗೂ ಯಾವತ್ತೂ ಏನೂ ಆಗಿಲ್ಲ. ನಮ್ಮ ಆಚರಣೆ, ನಮ್ಮ ಪದ್ಧತಿ, ನಮ್ಮ ಪರಂಪರೆ, ನಮ್ಮ ಸಾಂಸ್ಕೃತಿಕ ಇದಕ್ಕೆ ಯಾವ ಥರನೂ ಏನೂ ತೊಂದರೆ ಆಗಿಲ್ಲ, ಮುಂದಕ್ಕೂ ಆಗಲ್ಲ. ಪ್ರಜಾಪ್ರಭುತ್ವ ಬಂದಿದೆ, ಎಲ್ಲರಿಗೂ ಸ್ವಾತಂತ್ರ್ಯ ಬಂದಿದೆ. ಶಾಖೆಗಳಲ್ಲಿ RSS ನಲ್ಲಿ ಮುಸಲ್ಮಾನ ದ್ವೇಷಿ ಇದನ್ನು ಬಿಚ್ಚುತ್ತಾರೆ. ನಾವು ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಎಲ್ಲ ಧರ್ಮದವ್ರನ್ನ, ಜಾತಿಯವ್ರನ್ನ ಒಂದೇ ಥರ ನೋಡಬೇಕು. ಈಗ ಉರಿತಾ ಇರ್ತಾರೆ ಅವರು, ಆಚೆ ಬಂದ ತಕ್ಷಣ ಹಪಹಪಿಸ್ತಾ ಇರ್ತಾರೆ ಅನ್ನೋ ರೀತಿ ನಟರಾಜ್ ಗೌಡ್ರು ಮಾತಾಡ್ತಿರೋದು ಇದು ನಿಜವೇ? ಮುಸಲ್ಮಾನರ ಕಂಡ್ರೆ RSS ಇಲ್ವಾ? ಸ್ಟ್ರೈಟ್ ಕ್ವಶನ್. RSS ಮುಸಲ್ಮಾನ ಪ್ರೇಮಿಯೇ ದ್ವೇಷಿಯೇ? ಸಂಘದಲ್ಲೇ ಮುಸಲ್ಮಾನರ ಒಂದು ಮಂಚ್ ಇದೆ, ಸ್ವದೇಶಿ ಜಾಗರಣ ಮಂಚ್. ಅಲ್ಲಿ ಎಲ್ಲ ಮುಸಲ್ಮಾನರು ಇದ್ದಾರೆ. ಒಬ್ರು ಮೌಲಾನ ಇದ್ದಾರೆ. ಆ ಮೌಲಾನ ಆಮೇಲೆ ಇನ್ನೊಬ್ರು ವಕ್ತಾರರು ಇದ್ದಾರೆ, ಸೈಯದ್ ಅಕ್ಬರ್, ಅವ್ರು ಡೆಲ್ಲಿಯಲ್ಲಿ ಇರ್ತಾರೆ. ಅವ್ರು ಮಾತಾಡ್ತಾರೆ. ಅವರು ಚುನಾವಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಬಿಜೆಪಿಗೆ ಓಟ್ ಹಾಕಿ ಅಂತ ಹೇಳಿದ್ದಾರೆ. ನಟರಾಜ್ ಗೌಡರು ಕೇಳಿದ್ದಾರೆ ಇಲ್ವೋ ಗೊತ್ತಿಲ್ಲ, ಅದು ರಾಜಕೀಯ ವಿಷಯ, ಅದು ಬದಿಗಿಡೋಣ. ಆದ್ರೆ ತಾವು ಕೇಳಿದ ಪ್ರಶ್ನೆಯ ಪ್ರಕಾರ 100ರಲ್ಲಿ 60% ಮುಸಲ್ಮಾನರು ಬಿಜೆಪಿ ಇದ್ರ ಸಂಘದ ಜೊತೆಗೆ ಇದ್ದಾರೆ. ಸಂಘದಲ್ಲಿ ಒಂದು ಏನು ಸ್ವದೇಶಿ ಜಾಗರಣ ಮಂಚ್ ಏನಿದೆಯಲ್ಲ, ಅದ್ರೊಳಗೆ ಎಲ್ಲ ಮುಸಲ್ಮಾನರೇ ಇದ್ದಾರೆ. ರಿಜಿಸ್ಟರ್ ನೋಂದಣಿ ಆಗಿದ್ದಾರಾ? ಸದಸ್ಯತ್ವ ನೋಂದಣಿ ಆಗಿದ್ಯಾ? ಯಾಕಂದ್ರೆ RSS ರಿಜಿಸ್ಟರ್ ಆಗಿಲ್ಲ ಅಂತ ಇವ್ರು ಮಾತಾಡೋದು. ನೋಂದಣಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲ, ನಮ್ಗೆ ಸದಸ್ಯತ್ವ ನೋಂದಣಿಯ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಂಘದಲ್ಲಿ ನೀವು ಗುರುತಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿ ITC ಮತ್ತೆ OTC ಅನ್ನುವಂತ 2 ವಿಧಾನಗಳಿದ್ದಾವೆ. ಆ ವಿಧಾನಗಳನ್ನ ನಾವು ಅನುಸರಿಸಿಕೊಳ್ಳೋದು ಎಲ್ಲ ಉಚಿತವಾಗಿ. ನಮ್ಗೊಂದು ರೂಪಾಯಿ ಖರ್ಚಿಲ್ಲ. ನಾವು 1 ರೂಪಾಯಿ ಖರ್ಚು ಮಾಡಿ ಸಂಘದೊಳಗೆ ಹೋಗೋದಲ್ಲ. ಸಂಘದಲ್ಲಿ ಒಂದು ಗುರು ಕಾಣಿಕೆ ಅಂತ ಇರತ್ತೆ. ಯಾಕೆ ಅಂದ್ರೆ ಅದು ಭಗವಧ್ವಜವನ್ನ ನೆಟ್ಟಿರತ್ತೆ. ಹಾಗಾಗಿ ಅಲ್ಲಿ ಒಂದು ಗುರು ಕಾಣಿಕೆ ಇರತ್ತೆ. ಆ ಗುರು ಕಾಣಿಕೆಯನ್ನು ಉಪಯೋಗಿಸಿಕೊಂಡೇ ನಮ್ಗೆ ಬಟ್ಟೆ ಇತ್ಯಾದಿ ಎಲ್ಲವನ್ನು ಸಂಘವೇ ಕೊಡೋದು. ಹಾಗಾಗಿ ಈಗ ನಾವು ದುಡಿತೇವೆ ಅಂತ ಒಂದು 10 ರೂಪಾಯಿ ನಾವು ಗುರು ಕಾಣಿಕೆ ಅಂತ ಕೊಡ್ತೇವೆ, ಅದು ಸಂಘಕ್ಕಲ್ಲ. ಆ ಧ್ಯೇಯ, ನಮ್ಮ ಧ್ಯೇಯ ರಾಷ್ಟ್ರ ಮತ್ತೆ ರಾಷ್ಟ್ರಭಕ್ತಿ, ಆ ಕಡೆಗೆ ನಾವು ಕೊಡ್ತೇವೆ. ಆಗಿರುವುದರಿಂದ ಮುಸಲ್ಮಾನರು ಇದ್ರೊಳಗಿದ್ದಾರೆ. ಓಕೆ, ಅಖಾಡ
ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವೇಣುಗೋಪಾಲ್ ಅವರೊಂದೊಂದು ಪ್ರಶ್ನೆ ಐತಿ ಇಲ್ಲಿ. ಈಗ RSS ಅನ್ನೋ ಒಂದು ಸಂಘ ನೋಂದಣಿ ಆಗಿಲ್ಲ ಅಂತ ಹೇಳಿದ್ಮೇಲೆ ಏನು ಬ್ಯಾನ್ ಮಾಡ್ತಾರೆ ಇವರು ಅಂತ ನನ್ನೊಂದು ಪಾಯಿಂಟ್ ಇದೆ. ಸಿಂಪಲ್ ಕ್ವಶನ್. ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ ಅವರು ಅಂತ ಹೇಳಿದ್ಮೇಲೆ ಯಾರನ್ನು ಏನು ಅಂತ ಬ್ಯಾನ್ ಮಾಡ್ತಾರೆ, ಯಾವ ಸಂಘ ಅಂತ ಬ್ಯಾನ್ ಮಾಡ್ತಾರೆ? ಪಾಯಿಂಟ್ ಒಂದಿದು. ಎರಡನೇ ವಿಚಾರ ಅಂತ ಬಂದಾಗ ಈ ಸಾರ್ವಜನಿಕ ಸ್ಥಳಗಳು, ಪಥಸಂಚಲನ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಿದ್ದ ಆಕ್ಷೇಪ ಇದೆ. ಇಲ್ಲಿ ಆಕ್ಷೇಪನ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರೈಸ್ ಮಾಡ್ತಾ ಇರೋದು. ಸೊ ಸಂಘದ ಜಾಗ ಇಲ್ವಾ, ಸಂಘದ ಆವರಣಗಳಿಲ್ವಾ, ನಿಮಗೆ ರಿಜಿಸ್ಟರ್ ಆಗಿದೆಯೋ ಬಿಟ್ಟಿದೆಯೋ ಬೇರೆ ವಿಚಾರ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಪ್ಲೇಸ್ ಇಲ್ವಾ ಪಥಸಂಚಲನಕ್ಕೆ ಅಂತ ಇಲ್ವಾ? ಪ್ರತಿಭಟನೆ ಮಾಡಲಿಕ್ಕಿದ್ರೆ ಅದಕ್ಕೆ ಅನುಮತಿ ತೊಗೊಂಡಿರ್ತಾರೆ, ಪ್ರತಿಭಟನೆ ಮಾಡಿರ್ತಾರೆ. ಈ ಪಥಸಂಚಲನ ಅಂತ ಬಂದಾಗ ನಾವು ಮಿಲಿಟರಿ, ಪೊಲೀಸ್ ಬಿಟ್ಟ ಮೇಲೆ RSS ಕೇಳ್ತಾ ಇರೋದಿಲ್ಲ. ಸರ್, ಈಗ ಮೊದಲನೇ ತಾವು ಪ್ರಶ್ನೆ ಕೇಳಿದ್ರಲ್ಲ ಸರ್, ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ. ಈಗ ನಮ್ಮಲ್ಲಿ ಯಾವಾಗ ಈ ಗುರುಜಿಯವ್ರನ್ನ ಒಳಗಡೆ ಹಾಕಿದ್ರು ಸರ್, ಪರಮ ಪೂಜ್ಯನೇ ಗುರುಜಿಯವ್ರನ್ನ ಈ ಗಾಂಧೀಜಿ ಹತ್ಯೆ ಆದ ನಂತರ ಒಳಗಡೆ ಹಾಕಿದ್ರು. ಅವಾಗ ಕಾಂಗ್ರೆಸ್ ಅವ್ರು ಕೇಳ್ತಿದ್ದು ಒಂದೇ, ಸಂಘ ಇವ್ರು ಏನು ಇವ್ರ ಗುರುಜಿನ ಆಚೆ ಬರಬೇಕು ಅಂದರೆ ಒಂದನ್ನು ಕೇಳಿದ್ದವರು ಏನು, ಸಂಘ ರಿಜಿಸ್ಟರ್ ಮಾಡಬೇಕು. ಗುರುಜಿ ಒಳಗಡೆ ಗುರುಜಿ ಏನು ಮಾಡ್ತಾರೆ ಅವಾಗ, ಒಂದು ಫಾರ್ಮ್ಯಾಟ್ ಮಾಡ್ತಾರೆ ನಮ್ಮ ರಿಜಿಸ್ಟ್ರೇಷನ್ಗೆ ಅಂತ. ಏನೇನು ಅವ್ರು ಹೇಳ್ತಾರೆ ಬೈಲಾಸ್ ಮಾಡಬೇಕು ಅಂತಾರೆ, ಇವ್ರೊಂದು ಮಾಡಿ ಕಳಿಸ್ತಾರೆ ಸರ್. ಹೆಡ್ಗೇವಾರು ಜೈಲಲ್ಲೇ ಬರೆದು ಕಳಿಸ್ತಾರೆ. ಕಳಿಸಿದಾಗ ಅಲ್ಲ ಸರ್, ಪರಮ ಪೂಜನೀಯ ಡಾಕ್ಟರ್ ಜಿ ಸರ್, ಅಲ್ಲ ಗುರುಜಿ ಸರ್, ಎರಡನೇ ಸರ ಸಂಘ ಚಾಲಕ. ಆಗೇನಾಗುತ್ತೆ ಸರ್, ಇವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಇದನ್ನ ನೋಡ್ತಾರೆ. ನೋಡ್ಬಿಟ್ಟು ಅವ್ರೇನು ಹೇಳ್ತಾರೆ, ನಮಗ ಬೇಕಾದಂಗೆ ಇವರು ಫಾರ್ಮ್ಯಾಟ್ ಮಾಡಿ ಅಂತಾರೆ ಸರ್ ಬೈಲಾಸ್ನ. ಓಕೆ, ಅದನ್ನ ಮಾಡಲ್ಲ ಸರ್, ಮತ್ತೆ ಅದು ವಾಪಸ್ ಹೋಗ್ತದೆ. ಆಯ್ತಾ? ಇದು ಹಾಗಾಗಿ ಇದನ್ನ ಪ್ರತಿ ಬಾರಿ ನಾವು ಕಳಿಸ್ದಾಗ್ಲೂ ಇದೇ ತರ ಆಗ್ತಿತ್ತು ಸರ್. ಆಮೇಲೆ ಸರ್ ತಮ್ಗೆ ಇನ್ನೊಂದು ಪಾಯಿಂಟು, ಸಂಘ ನಿಷೇಧ ಮಾಡಬೇಕು, ಬ್ಯಾನ್ ಮಾಡಬೇಕು ಅನ್ನೋದು ಇದು ಮೊದಲಲ್ಲ ಸರ್. ನಿಮಗೆ ಹಿಂದೆನೂ ಮುಂಚೆ ಸಂಘ ಪ್ರಾರಂಭ ಆದಾಗ ಮೊದಲು ಸೈನಿಕ ವೇಷ ಅಂತ ಒಂದಿತ್ತು ಸರ್, ಸೇನಾಪತಿ ಅನ್ನೋದಿತ್ತು. ಬ್ರಿಟಿಷರು ಅವಾಗ ಅದನ್ನ ಯಾಕೆಂದ್ರೆ ಸಂಘ ದಿನ ದಿನ ಹೆಚ್ಚಾಗ್ತಾ ಇತ್ತು ಸರ್, ತನ್ನ ಸಂಖ್ಯೆ ಹೆಚ್ಚಾಗ್ತಿತ್ತು. ಅದನ್ನ ಸಂಘನ ಕುಂಠಿತಗೊಳಿಸಬೇಕು ಅಂತ ಅವಾಗ ಬ್ರಿಟಿಷರೊಂದು ಆದೇಶ ಮಾಡಿದ್ರು, ಈ ಯಾರು ಸೈನಿಕ ಸಮವಸ್ತ್ರ ಧರಿಸಂಗಿಲ್ಲ ಅಂತ ಒಂದು ಬ್ಯಾನ್ ಮಾಡಿದ್ರು. ಎರಡನೇ ಬಾರಿ ಯಾವಾಗ ಸರ್ ಬ್ಯಾನ್ ಅಂದ್ರೆ ಈ ತರದ ಆದೇಶ ಮಾಡಿದ್ದು ಬ್ರಿಟಿಷರ ವಿರುದ್ಧ ಸಂಘ ಹೋರಾಟವನ್ನೇ ಮಾಡಲಿಲ್ಲ. ಅಲ್ಲ, ಬ್ರಿಟಿಷರ ವಿರುದ್ಧ ವೇಣುಗೋಪಾಲ್ ಜಿ ಸಂಘ ಹೋರಾಟವನ್ನೇ ಮಾಡಲಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಸ್ವಾತಂತ್ರ್ಯದಲ್ಲಿ ನಿಮ್ ಪಾಲೇ ಇಲ್ಲ, ಪಾತ್ರವೇ ಇಲ್ಲ ಅಂತ ಇನ್ನೊಂದು ಆರ್ಗ್ಯುಮೆಂಟ್ ಇದೆ. ಇದ್ರ ಮಧ್ಯೆ ಒಂದು ಯೂನಿಫಾರ್ಮ್ ಹಾಕೊಂಡು ಎದುರಿಸ್ಬಿಟ್ಟಿದ್ರಾ ಸಂಘದವ್ರು ನೀವು? ಹೇಳ್ಬೇಕು ಸರ್, ಹೇಳಿ ಸರ್ ಅವ್ರಿಗೆ. ಅಲ್ಲ ಸರ್, ನಾನು ಹೇಳೋದು ಚಿಮೂರ್ ಅಂತ ಒಂದು ಘಟನೆ ಸರ್, ಅವ್ರು ಗೂಗಲ್ ಮಾಡಿ ನೋಡಿ ಸರ್, ಚಿಮೂರ್ ಅನ್ನೋ ಒಂದು ಘಟನೆ ಸರ್. ಅದರಲ್ಲಿ ನಾವು ಮೊನ್ನೆ ಡಿಬೇಟಲ್ಲೂ ಹೇಳಿದಾಗ ಸಂಘ ನೇರವಾಗಿ ಬರಲಿಲ್ಲ, ಕಾರಣಗಳು ಹೇಳಿದ್ರು ಸರ್. ಆಮೇಲೆ ಏನು ಹೇಳ್ತಾರೆ, ಗುರುಜಿಯವ್ರು ಏನು ಹೇಳ್ತಾರೆ, ನೀವು ವ್ಯಕ್ತಿಗತವಾಗಿ ನೀವು ಹೋರಾಟ ಮಾಡಿ ಅಂತಾರೆ 1942 ಸರ್. ಅವಾಗ ಏನಾಗುತ್ತೆ, ಚಿಮೂರ್ ಒಂದು ಘಟನೆ ಸರ್. ಚಿಮೂರಲ್ಲಿ ಸ್ವಯಂ ಸೇವಕರು ಬ್ರಿಟಿಷರ ಒಂದು ಆಫೀಸರ್ನ ವಿರುದ್ಧ ಹೋಗಿ ಅಲ್ಲಿ ಹತ್ಯೆ ಆಗುತ್ತೆ. ಸಾಕಷ್ಟು ಬ್ರಿಟಿಷರ ಸೈನಿಕರ ಹತ್ಯೆ ಆಗುತ್ತೆ. ಅವತ್ತು ಅದು ಒಬ್ಬ ಸ್ವಯಂ ಸೇವಕ ಮಾಡಿದ್ದು ಚಿಮೂರ್ ಘಟನೆ ಅಂತ ನೋಡಿ. ಅದಾದ ನಂತರ ಹೇಮು ಕಾಲನಿ ಇರ್ಬೋದು ಸರ್. ಇನ್ನೊಂದು ಘಟನೆ ಹೇಳ್ತೀನಿ ಸರ್, ಯಾವಾಗ ಈ ಪಾರ್ಟಿಷನ್ ಅಂತ ಬಂತಲ್ಲ ಸರ್, ಪಾರ್ಟಿಷನ್ ಅಂತ ಬಂದಾಗ ಹೈದರಾಬಾದ್ ಅಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು, ಗಾಂಧೀಜಿಯವರು ಮತ್ತೆ ವಲ್ಲಭಾಯ್ ಪಟೇಲ್ ಎಲ್ಲರೂ ಪಾರ್ಟಿಷನ್ ವಿರೋಧ ಮಾಡ್ತಾರೆ. ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತಾರೆ ಜವಾಹರ್ಲಾಲ್ ನೆಹರು. ಅವಾಗ ಒಂದು ಯಾವ್ದ್ರಲ್ಲಿ ಸಹ ಹೈದರಾಬಾದ್ರಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿದಾಗ ಅಲ್ಲಿನ ಮುಸ್ಲಿಂ ಲೀಗು ಆ ಸಭೆಗೆ ತಡೆ ಒಡ್ಡುತ್ತೆ. ಅವಾಗ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಸಂಘವನ್ನ ಕೇಳ್ಕೊತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಸಭೆ ಮಾಡಬೇಕು, ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ. ಒಂದು ಘಟನೆ ಆದ್ರೆ, ಎರಡನೇ ಘಟನೆ ಅಸೆಂಬ್ಲಿಲಿ ಅವತ್ತು ಒಂದು ಜಾಯಿಂಟ್ ಕಮಿಟಿ ಮಾಡ್ತಾರೆ. ಅವಾಗ್ಲೂ ಸಹ ಕಾಂಗ್ರೆಸ್ ಅವರು ಸ್ವಯಂ ಸೇವಕರನ್ನ ಬಂದು ಕೇಳ್ತಾರೆ. ಅಸೆಂಬ್ಲಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದು ಅವತ್ತು ಸಂಘದ ಕಾರ್ಯಕರ್ತರೆ, ಕಾಂಗ್ರೆಸ್ ಅವ್ರು ಬಂದು ಕೇಳಿದ್ದು. ಹಾಗಾಗಿ ಸರ್, ಸಂಘ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿಲ್ಲ ಅಂತ ಅವ್ರು ಹೇಳ್ತಾನೆ ಇರ್ತಾರೆ, ನಾವು ಅದಕ್ಕೆ ಉತ್ತರ ಹೇಳ್ತಾನೆ ಇರ್ತೀವಿ ಸರ್. ನೀವು ಆಪತ್ತು ಬಂದಾಗ ಅಪಾಯ ಬಂದಾಗೆಲ್ಲ RSS ಶೆಲ್ಟರ್ ತಗೊಂಡ್ಬಿಟ್ಟು ಈಗ 2025ನೇ ಇಸ್ವಿಲಿ ಹಳೆ ಕಥೆಗಳಿಗೆಲ್ಲ ಅವ್ರು ಅಲ್ಲಿ ಬರ್ಲಿಲ್ಲ ಇಲ್ಲಿ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡ್ರಿ, RSS ಕತೆ, ಹಿಂದೂ ಮಹಾಸಭಾ ಕತೆ ನಾವು 100 ಬಾರಿ ಡಿಬೇಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಆಯ್ತಾ? ನೇರವಾಗಿ ಬ್ರಿಟಿಷರ ಸೈನಿಕ ಸೇರಿ ಆಯ್ತಾ, ಇದಕ್ಕೆ ಹೋರಾಟಕ್ಕೆ, ಸ್ವತಂತ್ರ ಹೋರಾಟಕ್ಕೆ
ಪಾಲ್ಗೊಳ್ಳಬೇಡಿ ಅಂತ ಕರೆ ಸ್ಪಷ್ಟವಾಗಿ ಅವ್ರ ಸ್ಪಷ್ಟವಾದ ಕರೆ ಇತ್ತು 1942ನಲ್ಲಿ ಹಿಂದೂ ಮಹಾಸಭಾ. ಚಿಮೂರು ಘಟನೆ ಹೇಳಿದ್ರು ಅವರು, ಬ್ರಿಟಿಷರು ಕೊಂದಿದ್ರು ಅವರು. ಕೇಳಿ, ಗೋಡ್ಸೆ ಕೈನಲ್ಲೂ ಬಂದೂಕ ಇತ್ತು, ಹೋಗ್ಬೋದಾಗಿತ್ತು, ಮೌಂಟ್ ಬ್ಯಾಟನ್ ಹಿಂದೆ ಹೋಗ್ಬೋದಾಗಿತ್ತು, ಮಹಾತ್ಮ ಗಾಂಧಿ ಬಿಟ್ಬಿಟ್ಟು ಬ್ಯಾಟನ್ ಹಿಂದೆ ಹೋಗ್ಬೋದಾಗಿತ್ತು. 1945 ನಾನು ಹೇಳಿದಲ್ಲಿ ಅಗ್ರಣಿನಲ್ಲಿ ಯಾವ ರೀತಿ ಗಾಂಧಿನ ರಾವಣನ ಥರ ಬಿಂಬಿಸಿ ಸಾವರ್ಕರ್ ಬಾಣ ಬಿಡೋ ಥರ ತೋರಿಸಿದ್ರು ಅಂತ ನಾನು ಗಾಂಧಿ ದ್ವೇಷವನ್ನು RSS ಬಿತ್ತಿತ್ತು ಅಂತ ನೀವು ಹೇಳೋದು. 100ಕ್ಕೆ 100 ಭಾಗ. ಈಗ ಅಗ್ರಣಿ ಪತ್ರಿಕೆಯ ಸಂಪಾದಕರು ಗೋಡ್ಸೆ. ಗೋಡ್ಸೆ ಚಿತ್ರ ಮಾಡಿರ್ತಕ್ಕಂಥದ್ದು ಏನು, ಸಾವರ್ಕರ್ ರಾವಣನ ಥರ. ಅವತ್ತಿನ RSS ಮುಖ್ಯಸ್ಥರು ಗೋಡ್ಸೆಗೆ ಹೋಗ್ಬಿಟ್ಟು ಗಾಂಧಿ ಸಾಯಿಸಪ್ಪ ಅಂತ ಈಗ ನಮಗೂ ನಿಮಗೆ ಪ್ರೂಫ್ ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದೀನಿ. ಅದೊಂದು ಕಣ್ಣು ಮುಂದೆ ಕಾಣುವಂಥ ಸಾಕ್ಷ್ಯ. ಏನು ದ್ವೇಷವನ್ನ ವಿಷವನ್ನ ಅವರಿಂದ ಬಿತ್ಕೊಂಡ್ ಬಂದಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇರೋದು ನಾನು. ಸಾವರ್ಕರ್ 1948 ಗಾಂಧಿ ಹತ್ಯೆ ಆದ ನಂತರ RSS ಅವ್ರನ್ನ ಡಿಸೋನ್ ಮಾಡಿದ್ದು, ಸಾಯೋವರೆಗೂ ಅವ್ರನ್ನ ಸೇರಿಸಲಿಲ್ಲ ಹತ್ರಕ್ಕೆ. ಯಾಕೆ ಡಿಸೋನ್ ಮಾಡಿದ್ರು ಅಂದ್ರೆ 18-20 ವರ್ಷಗಳ ಕಾಲ ಯಾಕೆ ಡಿಸೋನ್ ಮಾಡಿದ್ರು? RSS ಮುಖ್ಯಸ್ಥರನ್ನ ಮಾಡ್ಬೋದಾಗಿತ್ತು ಅವ್ರನ್ನ. ಯಾಕೆ ಡಿಸೋನ್ ಮಾಡಿದ್ರು ಅಂದ್ರೆ ಏನೋ ಇತ್ತು ಅವ್ರಿಗೆ, ಅದ್ರಲ್ಲಿ ಕಾಂಟ್ರವರ್ಸಿ ಇತ್ತು, ಅವರಿಗೆ ನಿರಪರಾಧಿತ ಬಿಡುಗಡೆ ಆದರೂ ಹೊರತು ಅವ್ರ ಪಾತ್ರ ಇಲ್ಲ ಅಂತ ಇವರೇನು ಎಲ್ಲೂ ಯಾವತ್ತೂ ಹೇಳಿರಲಿಲ್ಲ. ತದನಂತರ 1970s ಅವ್ರದ್ದೇನೋ 70s ಅವ್ರದ್ದೊಂದು ಆಚೆಚೀಟಿ ಬಿಡುಗಡೆ ಮಾಡಿಸಿದ್ರು. ಇವೆಲ್ಲ ಇದ್ದೇ ಇರ್ತಾರೆ, ಇವರೆಲ್ಲ ಎಲ್ಲೆಲ್ಲೋ ಇನ್ಫಿಲ್ಟ್ರ್ ಆಗಿರ್ತಾರೆ, ಸರ್ಕಾರದಲ್ಲಿ ಎಲ್ಲ ಭಾಗಗಳಲ್ಲೂ ಇದ್ದೇ ಇರ್ತಾರೆ. ಯಾರು RSS ಸಿಂಪಥೈಸರ್ಗಳು, ಬಲಪಂಥೀಯವಾದಿಗಳು ಯಾವ ಸಮಯದಲ್ಲಿ ಈ ಸಮಯದಲ್ಲಿ ಇರ್ತಾರೆ. ಸಾಕ್ಷ್ಯಾಧಾರದ ಕೊರತೆ ಅಂತ ನಿರಪರಾಧಿ ಅಂತ ಅಲ್ವಾ? ನಾನು ಒಂದು ಮಾತ್ರ, ಈಗ ಒಂದು ದೇಶದ ಕಾನೂನು ವ್ಯವಸ್ಥೆ ನಿರಪರಾಧಿ ಅಂದಾಗ ನೀವು ಇಲ್ಲ ಯಾವ ಬ್ರಿಟಿಷ್ ಇಂದ ಪೆನ್ಷನ್ ತಗೊಂತಾ ಇದ್ದವರು, ನಾನು ಐ ಆಮ್ ಯುವರ್ ಚೈಲ್ಡ್, ಐ ವಿಲ್ ಬಿ ಲಾಯಲ್ ಟು ಯು ಅಂತ ಪತ್ರಗಳು ಬರ್ಕೊಟ್ಟಂಥವ್ರು. ಈಗ ನಾನು ಅದ್ರ ಬಗ್ಗೆ ಮತ್ತೆ ವಿಶ್ಲೇಷಣೆಗೆ ಹೋಗೋದು ಬೇಡ. ಆದ್ರೆ ಒಂದಂತೂ ಸತ್ಯ, ಇವತ್ತಿನ ವಾತಾವರಣದಲ್ಲಿ ಈ ಸಮಾನತೆ ಇದೆಯಲ್ಲ, ಆ ಸಮಾನತೆಗೆ ಗೌರವ ಕೊಡಬೇಕು RSSನವರು. BJP ಒಬ್ಬ ಶಾಸಕ, ಮಾಜಿ ಮಂತ್ರಿ, ಆತ ಹೇಳ್ತಾನೆ, ನನಗೆ ನಾಗಪುರಕ್ಕೆ ಹೋದಾಗ ಅಲ್ಲಿ ಒಳಗಡೆ ಕಚೇರಿ ಒಳಗೆ ಬಿಡಲಿಲ್ಲ ಅಂತ. ಯಾರದು, ನಮ್ಮ ಚಿತ್ರದುರ್ಗದಲ್ಲಿ ಒಬ್ಬ ಶಾಸಕ ಗೂಳಿಹಟ್ಟಿ ಶೇಖರ್, BJPಯ ಶಾಸಕ, ಮಾಜಿ ಮಂತ್ರಿ, RSSನಲ್ಲಿ ನನ್ನ ಕಚೇರಿ ಒಳಗೆ ಬಿಡಲ್ಲ, ಈಚೆಗೆ ಇರಿಸಿದ್ರು ನನ್ನ ಅಂತ. ಅಂದ್ರೆ ಈ ವ್ಯವಸ್ಥೆ, ಈ ಶ್ರೇಣೀಕೃತ ವ್ಯವಸ್ಥೆ ಇವತ್ತು ಕೂಡ RSS ಅಥವಾ ಅಪಾಯಿಂಟ್ಮೆಂಟ್ ಸಿಕ್ಕಿರ್ಲಿಲ್ಲ ಅಂತ ಬಿಟ್ಟಿರ್ಲಿಲ್ವಾ, ಇಲ್ಲ ಒಳಗಡೆ ಸೇರಿಸಲಿಲ್ಲ ದಲಿತ ಅಂತ ಬಿಟ್ಟಿರಲಿಲ್ಲ, ಅಪಾಯಿಂಟ್ಮೆಂಟ್ ಇಲ್ಲ ಅಂತಲ್ಲ, ದಲಿತ ಅಂತ ಬಿಟ್ಟಿರಲಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಅವ್ರು ಹೇಳಿದ್ದು. BJPಯ ಮಾಜಿ ಮಂತ್ರಿ, BJPಯ ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ಈಗ ಒಂದು ಆಯ್ತು ಅಂದಾಗ ಯಾವುದೇ ಒಬ್ಬ ವ್ಯಕ್ತಿ ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಠಾಣಾಧಿಕಾರಿ ಮುಂದೆ ಹೋಗಿ ಈ ಥರ ನನಗೆ ಆಗಿದೆ ಅಂತ ಹೇಳಬೇಕೆ ಹೊರತು ಸೋಷಿಯಲ್ ಮೀಡಿಯಲ್ಲಿ ಬಂದು ಅದನ್ನು ರೆಕಾರ್ಡ್ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಸಂತ್ರಸ್ತರ ಥರದಲ್ಲಿ ತನಗೇನು ನೋವಾಗಿದೆ ಅನ್ನೋ ರೀತಿಯಲ್ಲಿ ಅದನ್ನ ಹೇಳ್ಕೊಳ್ಬೇಕು ಒಬ್ಬರು ಮಿನಿಸ್ಟ್ರು. ಇಲ್ಲ, ಅದು ಹೇಳ್ಕೊಂಡು ಪಬ್ಲಿಸಿಟಿ ಸ್ಟಂಟ್ ಅಲ್ವಾ ಇದು, ಅಥವಾ ಇಶ್ಯೂ ಡೈವರ್ಷನ್ ಇದಲ್ವಾ, ಇಂತೆಲ್ಲ ಅನ್ಯಾಯಕ್ಕೆ ನಾನು ಒಳಗಾಗ್ತಾ ಇದ್ದೆ ಬಿಂಬಿಸುವಂತ ಗೊತ್ತಾ. ನಾವು ಹೇಳ್ತಾ ಇರೋದಕ್ಕೆ ಸಾಕ್ಷ್ಯ ಅಂತ. ನಾವು RSS ದ್ವೇಷವನ್ನು ಎಂಕಾರ ತಿನ್ನೋದಕ್ಕೆ ಬಲಪಂಥೀಯವಾದಿಗಳು ಅಥವಾ ಯಾರ್ಯಾರು ಮೂಲಭೂತವಾದಿಗಳಿದ್ದಾರೆ ಈ ತರ ವಿಷಯವನ್ನ ಕಕ್ತಾರೆ ಅನ್ನೋದಕ್ಕೆ, ಅವ್ರ ಕಲ್ಚರ್ ಏನಿದೆ ಅನ್ನೋದಕ್ಕೆ ಸಾಕ್ಷ್ಯ ಅಂತ ಒಂದು ಸಾಕ್ಷ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಕಾನೂನು ಇದ್ರೆ ಮಾಡಲ್ವಲ್ಲ ಗೌಡ್ರೆ, ಕಾನೂನು ಪೊಲೀಸ್ ಠಾಣೆ ರಾತ್ರಿ ಹೊತ್ತು ಬೀಗ ಹಾಕಲ್ಲ ಗೌಡ್ರೆ, ರಾತ್ರಿ ಹೊತ್ತು ಪೊಲೀಸ್ ಠಾಣೆ ಬೀಗ ಹಾಕಲ್ಲ, ಕಾನೂನು ಇದ್ರೆ ಮಾಡಲ್ಲ. ದೇಶದಲ್ಲಿ ನಟರಾಜ್ ಗೌಡ್ರಿಗೂ ಅದೇ ಕಾನೂನು, ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅದೇ, ಅದನ್ನು ಫೈಟ್ ಮಾಡಬಹುದು. RSS ಆಗ್ಬಿಟ್ರೆ ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಎಕ್ಸೆಪ್ಷನ್ ಏನಿಲ್ವಲ್ಲ RSS ಗೆ. ಐ ಅಗ್ರಿ ವಿತ್ ಯು. ಆತನ ಮೇಲೆ ಕ್ರಮ ಆಗತ್ತೆ, ಶಿಕ್ಷೆ ಆಗತ್ತೆ, ಎಲ್ಲ ಸರಿ. ಆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಶೂ ಎಸ್ನಲ್ಲ, ಭದ್ರತೆ ಇದ್ದಾರೆ, ಯಾರು ದಾಳಿ ಮಾಡ್ಬಿಡ್ತಾರೆ, ಯಾರು ನಮಗೆ ದೌರ್ಜನ್ಯ ಮಾಡ್ತಾರೆ, ಈ ಆಲಾಪಗಳು ಯಾಕೆ ಇಲ್ಲ? ಏನ್ ಗೊತ್ತಾ, ಈ ಆಕ್ರಂದನ, ಈ ನೋವು. ಈ ದೇಶದಲ್ಲಿ 75 ವರ್ಷ 80 ವರ್ಷ ಸ್ವತಂತ್ರ ಬಂದ ಆದ್ರೂ ಕೂಡ ಇವತ್ತು ಕೂಡ ಆ ಏನ್ ಚಿಂತನೆ ಇದೆಯಲ್ಲ, ಸಾವಿರಾರು ವರ್ಷಗಳಿಂದ ಮೂಲಭೂತವಾದಿಗಳ ಚಿಂತನೆ ಇದೆಯಲ್ಲ, ಆ ಚಿಂತನೆ ಬೇರೆ ರೀತಿಯಲ್ಲಿ ವಿಚ್ಛೇದಕ ಶಕ್ತಿ ತರ ಆಗಿ ಈ ರೀತಿ ಮಾಡ್ತಾ ಇದೆ. ಈಗಿನ RSS ಪಥಸಂಚಲನ ಮಾಡುತ್ತೆ, RSS ಏನೋ ಮಾಡುತ್ತೆ ಅಂದ್ರಲ್ಲ, RSS ಅಲ್ಲಿ ಸಮಾನತೆಯ ಬಗ್ಗೆ ಚರ್ಚೆ. ನಿಮ್ಮ ಕಡೆ ಅವರು ಚಡ್ಡಿ ಬೆಂಕಿ ಹಚ್ಚಿದ್ರು, ಅವ್ರಿಗೇನೋ ಒಳ್ಳೆ ಯಾವ್ದೋ ನಿಮ್ಮ ನಿಗಮ ಮಂಡಳಿಯಲ್ಲಿ ಒಳ್ಳೆ ಜಾಗ ಕೊಟ್ಟಿರ್ಬೇಕು. ನೀವು ಈಗ ಚಡ್ಡಿ ಬೆಂಕಿ ಹಚ್ಚಿದವ್ರಿಗೆ ನಿಗಮ ಮಂಡಳಿಯಲ್ಲಿ ನೀವು ಜಾಗ ಕೊಟ್ಟಿದ್ದೀರಿ, ಒಬ್ಬರು ಯೂನಿಫಾರ್ಮ್ಗೆ ಬೆಂಕಿ ಹಚ್ಚಿದವ್ರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಟ್ಟಿದ್ದೀರಿ ಸ್ವಾಮಿ, ಅಧ್ಯಕ್ಷನ ಉಪಾಧ್ಯಕ್ಷನ ಆಗಿರ್ಬೇಕಲ್ಲ. ಈಗ ಸಮಾನತೆ ಅನ್ನೋದಿದೆಯಲ್ಲ, ಒಬ್ಬರು ಸಮವಸ್ತ್ರ, ಅವ್ರಿಗೆ ಅದು ಗೌರವ. ಯಾಕೆ ಚಡ್ಡಿ ಬೆಂಕಿ ಹಚ್ಚಿದವ್ರು ಯಾಕೆ ನಿಗಮ ಮಂಡಳಿಯಲ್ಲಿ ಒಳ್ಳೆ ಪೊಸಿಷನ್ ಕೊಟ್ರಿ ನೀವು? ಚಡ್ಡಿಗೆ ಅದು ಸಮವಸ್ತ್ರ, ಅದಕ್ಕೇನು ಪೇಟೆಂಟ್ ಇದೆಯೋ ನನಗೆ ಗೊತ್ತಿಲ್ಲ, ಕೇಳಿಸ್ಕೊಳ್ಳಿ. ನಾನು ನಿಮ್ಗೆ ಗೌರವ ರೀ, ಒಳ್ಳೆ ಕಥೆ ಆಯ್ತಲ್ಲ. ಪೇಟೆಂಟ್ ಇದು ಪೇಟೆಂಟ್ ಇಲ್ಲ ಅಂತ ಬೇರೆ ಗೌಡ್ರೆ. ಈಗ ನಾನು ಗೊತ್ತಿಲ್ಲ, ನಾನು ಸ್ಪಷ್ಟವಾಗಿ ಏನಂತ ಗೊತ್ತಾ, ನಾನು ಚಡ್ಡಿ ಹಾಕೊಂಡವ್ರಿಗೆ, ಈಗ ಚಡ್ಡಿ ಹಾಕೊಂಡವರು ಪ್ಯಾಂಟ್ ಹಾಕೊಂಡ್ರ ಬಗ್ಗೆ ನಾನು ಚರ್ಚೆ ಮಾಡ್ತಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮನಸ್ಥಿತಿ, ಮನುಷ್ಯರ ಮನಸ್ಥಿತಿ ಇದೆಯಲ್ಲ, ಅದ್ರ ಮೇಲೆ ಕಲುಷಿತ ಮಾಡ್ತಾ ಇದೆ RSS ಮತ್ತೆ BJPಯ ಸಿದ್ಧಾಂತ.
ಜಾತಿಗಳ ಮಧ್ಯದಲ್ಲಿ ಧರ್ಮಗಳ ಮಧ್ಯದಲ್ಲಿ ಬೆಂಕಿ ಹಚ್ಚುತ್ತಾ ಇದೆ ಬಿಜೆಪಿ ಮತ್ತೆ RSS. Okay. ಅವರ ಬಿಜೆಪಿಲಿ ಇರ್ತಕ್ಕಂಥವ್ರು ಯಾರು 90% RSS ನವರು, ಇನ್ನು 10% ಆ ಕಡೆ ಈ ಕಡೆಯಿಂದ ಕೊಂಡ್ಕೊಂಡ್ರಲ್ಲ ಅವರು ಆಪರೇಷನ್ ಕಮಲಗಳು ಮಾಡಿ, ಆ ತರದವ್ರು ಮಾತ್ರ 10% ಇದಾರೆ. ಬಿಟ್ರೆ ಅವ್ರೇನು ಯಾವತ್ತು ಹೇಳೂ ಇಲ್ಲ RSS ಯಾರು ಇಲ್ಲ ಸೇರ್ಸಲ್ಲ ಅಂತ ಬಿಜೆಪಿ ಹೇಳೂ ಇಲ್ವಲ್ಲ. ಕೇಳಿ, ಬಿಜೆಪಿ ಮತ್ತೆ RSS ಎರಡು ಒಂದೇ. ಅದು ಸಾಂಸ್ಕೃತಿಕ ಸಂಘಟನೆ ಅನ್ಕೋತದೆ, ಇದು ರಾಜಕೀಯ ಪಕ್ಷ ಅನ್ಕೋತದೆ. ವ್ಯತ್ಯಾಸ ಇಲ್ಲ. ಈಗ ನೀವು ಈ ಸಂವಿಧಾನದ ಮೇಲೇನೆ ಬುಲ್ಡೋಸ್ ಮಾಡ್ತಾ ಇದ್ದೀರಾ, ಓವರ್ ರೈಡ್ ಮಾಡ್ತಾ ಇದ್ದೀರಾ, ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿಯೂ ಜನಗಳಲ್ಲಿ ನಿಮ್ಮದೇ ಆಗಿರತಕ್ಕಂಥ ವೇನಲ್ಲಿ ವಿಷ ಬೀಜವನ್ನು ಬಿತ್ತಿ ದೊಡ್ಡ ತೋಟ ಅರಣ್ಯ ಮಾಡ್ತಾ ಇದ್ದೀರಾ ಮನಸ್ಸಲ್ಲಿ ಅಂತ. ವಿಷ ಬೀಜಗಳ ಅರಣ್ಯ ಮಾಡ್ತಾ ಇದ್ದೀರಾ ನೀವು ಅಂತ. ಇವತ್ತಿನವರೆಗೂ ಸಂಘ ಅಂತ ಕೆಲಸ ಮಾಡ್ಲೇ ಇಲ್ಲ. ಸಂಘ ಸಮಾಜ ಸುಧಾರಣೆಯನ್ನ ಮಾಡಿದೆ, ಸಂಘ ರಾಷ್ಟ್ರದ ಚಿಂತನೆಯನ್ನ ಹಚ್ಚಿದೆ. ಆ ಮೂಲಕವಾಗಿ ರಾಷ್ಟ್ರ ಮೊದಲು ಅಂತ ಸಂಘ ಹೇಳ್ತದೆ, ಯಾವ ಪಕ್ಷನೂ ಹೇಳಲ್ಲ. ಈಗ ಭಾಜಪ ಹೇಳತ್ತೆ ಅಂತ ಒಪ್ಪಿಕೊಳ್ಳೋಣ, ಅದು ಸಂಘದ್ದೇ ಒಂದು ಭಾಗ ಅಂತ ಇಟ್ಟುಕೊಳ್ಳೋಣ. ಆದ್ರೆ ಯಾರು ಹೇಳಲ್ಲ, ರಾಷ್ಟ್ರ ಮೊದಲು ಅಂತ ಹೇಳಲ್ಲ. ಈಗ ಇವರು ಹೇಳ್ತಾರೆ ಸಂವಿಧಾನ ಮೊದಲು ಅಂತ ಹೇಳ್ತಾರೆ. ಸಂವಿಧಾನಕ್ಕೂ ರಾಷ್ಟ್ರಕ್ಕೂ ಅನ್ಯೋನ್ಯವಾದ ಸಂಬಂಧ ಇದೆ. ಸಂವಿಧಾನ ಇದ್ದರೆ ರಾಷ್ಟ್ರ, ರಾಷ್ಟ್ರ ಇದ್ರೆ ಸಂವಿಧಾನ. ಹಾಗಾಗಿ ರಾಷ್ಟ್ರವನ್ನ ಮೊದಲು ಹೇಳೋದು ಸಂಘ, ಆಮೇಲೆ ಸಂವಿಧಾನದ ಬಗ್ಗೆ ಮಾತಾಡ್ತದೆ ಸಂಘ. ಆದ್ರೆ ಈ ಅಂಬೇಡ್ಕರ್ ವಾದ ಏನಿದೆಯಲ್ಲ, ಅಂಬೇಡ್ಕರ್ ಚಿಂತನೆಯನ್ನು ಇಟ್ಟುಕೊಂಡೇ ಸಂಘ ಬೆಳೆದಿದೆ. ಸಂಘದಲ್ಲಿ ಅಂಬೇಡ್ಕರ್ ಅವರಿಗೆ ಇವತ್ತಿಗೂ ಸ್ಥಾನ ಇದೆ. ಹಾಗಾಗಿ ಅವರ ಪುಸ್ತಕದಲ್ಲಿ ಸಂಘದ ಬಗ್ಗೆನೆ ಬರೆದಿದ್ದಾರೆ. ಸಾಮಾನ್ಯ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿ ಆ ತರ ಬರೆದಿದ್ದಾರೆ. ಅವರ ಇಚ್ಛೆಯ ಒಳಗೂ ಅವರೇನು ಹೇಳಿದ್ದಾರೆ, ಅಲ್ಲಿ ಯಾವುದೋ ಒಂದು ತತ್ವ ಇಸ್ಲಾಂ ಅನ್ನ ಇವರು ಏನು ಪ್ರಚೋದನೆ ಮಾಡ್ಲಿಕ್ಕೆ ಹೊರಡ್ತಾರಲ್ಲ ಅದ್ರ ಬಗ್ಗೆ ಅವರ ಖಂಡನೆ ಇದೆ. ಯಾರು ಅಂಬೇಡ್ಕರ್ ಜಿ ಅವರ ಖಂಡನೆ ಇದೆ. ಆಗಿರುವುದರಿಂದ ಇವತ್ತಿನ ಸ್ಥಿತಿಯ ಸನ್ನಿವೇಶದಲ್ಲಿ ಸಂಘವನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಈಗ ಇವರು ಹೇಳ್ತಾರಲ್ಲ, ಈಗ ನಾಳೆ ಒಬ್ಬ ಸಂಘದ ಒಬ್ಬ ಕಟ್ಟಾಳು ಬಿಜೆಪಿಯಲ್ಲಿದ್ದವ ನಾಳೆ ಕಾಂಗ್ರೆಸ್ಗೆ ಹೋದ್ರೆ ಒಪ್ಪಲ್ವಾ ಇವರು? ಅದನ್ನ ಹೇಳ್ತಾರ? ಒಪ್ಪುದಿಲ್ಲ ಅಂತ ಹೇಳ್ತಾರ? ಹಾಗೆ ಎಲ್ಲ ಇಲ್ಲ. ಅವ್ರು ಹೇಳ್ತಾರಲ್ಲ, ರಾಜಕೀಯದಲ್ಲಿ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಅಂತ ಹೇಳ್ಕೊಳ್ತಾರಲ್ಲ. ಹಾಗಾಗಿ ನಾವು ಹೇಳೋದು, ನೀವು ರಾಜಕೀಯದಲ್ಲಿ ಸಂಘವನ್ನ ತೊಳಕು ಹಾಕಬೇಡಿ. ಸಂಘ ಬೇರೆ, ಬಿಜೆಪಿ ಬೇರೆ. ಬಿಜೆಪಿ ಅವರು ಸಂಘದ ಬೈಠಕ್ಕಿಗೆ ಬರ್ತಾರೆ ಹೊರತು ಬಿಜೆಪಿಯ ಬೈಠಕ್ಕಿಗೆ ಸಂಘದವರು ಹೋಗುದಿಲ್ಲ. ಕೇಳಿ, ವೇಣುಗೋಪಾಲ್ ಅಲ್ಲಿ ಉದ್ದೇಶವನ್ನು ಇಟ್ಕೊಂಡು ಇದ್ರಲ್ಲಿದ್ದವರು ತುಲನಾತ್ಮಕವಾಗಿ ಆ ಪೋಸ್ಟ್ ಅಲ್ಲಿ ಇದ್ದವರು ಅವರಿಗೆ ಕೇಳಿ, ನಾವು ಪೋಸ್ಟ್ ಅಲ್ಲಿ ಇಲ್ಲ, ನಾವು ಹೇಳ್ತಾ ಇರೋದು ಸಂಘದಲ್ಲಿದ್ದವರು ಬಿಜೆಪಿಯಲ್ಲಿ ಮೀಟಿಂಗ್ ಮಾಡಲ್ಲ. ಸಂಘದಲ್ಲಿ ಬಿಜೆಪಿ ಅವರು ಬಂದು ಸಂಘದ ವಿಚಾರಧಾರೆಗಳನ್ನ ತಿಳ್ಕೊಳ್ತಾರೆ ಅಷ್ಟೇ. ಇಲ್ಲಿ ಮೂಲಭೂತವಾದ ಇಲ್ಲ. ಅವ್ರು ಹೇಳಿದ್ರಲ್ಲ ಸಮಾನತೆ ಇಲ್ಲ, ಸಂಘದಲ್ಲಿರುವಷ್ಟು ಸಮಾನತೆ ಬೇರೆ ಎಲ್ಲೂ ಇಲ್ಲ. ಇದನ್ನು ನಾವು ಖಡಾಖಂಡಿತವಾಗಿ ಹೇಳಬಲ್ಲೆವು. ಸಂಘ ಎಲ್ಲಾರನ್ನೂ ಯೂಸ್ ಮಾಡ್ಕೊಳ್ಳುತ್ತೆ, ಟಾಪ್ ಪೊಸಿಷನ್ಸ್ ಮಾತ್ರ ಬೇರೆ ಜನಗಳಿಗೆ ಕೊಡಲ್ಲ ಅಂತ. ಅದು ಯಾಕೆ ಹೇಳ್ತಾರೆ? ಈಗ ಸಂಘದಲ್ಲಿ ಟಾಪ್ ಪೊಸಿಷನ್ ನಲ್ಲಿ ಬಹಳ ಮಂದಿ ಇದ್ದವರು ಇದ್ದಾರೆ. ಈಗ ನಿಷ್ಕರ್ಷೆ ಅಂತ ಒಂದಿರುತ್ತಲ್ಲ, ಜ್ಞಾನ ಬೇಕು. ಎಲ್ಲರನ್ನ ಅಲ್ಲಿ ಕೊಂಡು ಕೂರಿಸ್ಲಿಕ್ಕೆ ಆಗತ್ತಾ? ಜ್ಞಾನ ಒಬ್ಬರು ಸ್ವತ್ತ, ಪ್ರತಿಭಾವಂತರು ಅನೇಕ ಕಡೆ ಇದ್ದಾರೆ, ಜ್ಞಾನವಂತರು ಎಲ್ಲಾ ಕಡೆ ಇದ್ದಾರೆ ಅಂತ ಅವ್ರ ವಾದ. ಇಲ್ಲ, ಜ್ಞಾನ ಎಲ್ಲರ ಸೊತ್ತು. ಈಗ ನಟರಾಜ್ ಗೌಡ್ರು ಒಂದು ಪಕ್ಷದಲ್ಲಿ ಇದ್ದಾರೆ, ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರೆ ನಮ್ಗೊಂದು ಖುಷಿ ಅಲ್ವಾ? ನಾವು ಅದನ್ನು ಒಪ್ಪಿಕೊಳ್ತೇವಲ್ಲ. ಹಾಗೆ ಸಂಘದ ಸಿದ್ಧಾಂತದಲ್ಲಿ ಏನಿದೆ, ಸಂಘದಲ್ಲಿ ಒಟ್ಟು ವಿಚಾರಧಾರೆಗಳು ಇದ್ದಾವೆ. ಒಟ್ಟು ವಿಚಾರಧಾರೆಗಳು ಇದ್ದು ಹಂತ ಹಂತವಾಗಿ ಸ್ವಯಂ ಸೇವಕರೇ ಹೋಗೋದು, ಬೇರೆ ಯಾರು ಅಲ್ಲಿಗೆ ಬರೋಲ್ಲ. ಸಂಘದಲ್ಲಿ ಎಲೆಕ್ಷನ್ ಮಾಡಿ ಈ ತರ ಅಧ್ಯಕ್ಷರು ಮಾಡಲ್ವಾ? ಎಲೆಕ್ಷನ್ ಎಲ್ಲ ಮಾಡಿ ಅಧ್ಯಕ್ಷರು ಮಾಡಲ್ವಾ ಸಂಘದಲ್ಲಿ? ಇಲ್ಲ, ನಮ್ಮಲ್ಲಿ ಎಲೆಕ್ಷನ್ ಇಲ್ವೇ. ಅರ್ಹತೆ ಮೇಲೆ ಹುದ್ದೆ, ಅರ್ಹತೆನೇ ಮಾನದಂಡ. ಇವ್ರ ಪಾರ್ಟಿ ಎಲೆಕ್ಷನ್ ಮಾಡ್ಕೊಂಡು ಗೆದ್ಬಿಟ್ಟು ಮುಖ್ಯಮಂತ್ರಿ ಆಗ್ತಾರೆ. ಸಂಘದಲ್ಲಿ ಅರ್ಹತೆ ಮೇಲೆ ಹುದ್ದೆ ಹಾಗಿಲ್ಲ. ವೇಣುಗೋಪಾಲ್ ಇದ್ದಾರೆ ಅಲ್ಲಿ, ಹಾಗಿಲ್ಲ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವೇಣುಗೋಪಾಲ್ ಅವ್ರಿಗೊಂದು ಕ್ವಶನ್ ಇರುತ್ತೆ. ವೇಣುಗೋಪಾಲ್ ಅವರೀಗ ಸಂಘದ ವಿಚಾರದಲ್ಲಿ ಅಂತ ಬಂದಾಗ ಬಹಳ ಈ ಪಳೆಯುಳಿಕೆ ಅಂತ ಹೇಳಿಕೆಗಳಿವೆಲ್ಲವೂ ಕೂಡ ತೀರಾ ಪಳೆಯುಳಿಕೆ. ನಾಥೂರಾಮ್ ಗೋಡ್ಸೆ ಕಾಲದಲ್ಲಿರೋದು, ಗಾಂಧೀಜಿ ಕಾಲದಲ್ಲಿರೋದು, ಸಂವಿಧಾನ ಕೂಡ 75 ವರ್ಷಗಳು ನೋಡಿಬಿಟ್ಟಿದೆ. ನಿಮ್ಮ ಸಂಘನೂ 100 ವರ್ಷ ನೋಡ್ತಾ ಇದೆ. ಇವತ್ತಿಗೂ ಆ ಕಾಲಘಟ್ಟದಲ್ಲೇ ನಾನು ಬದುಕ್ತೀನಿ ಹಾಗೆ ಇದೆಯಾ? ಕಾಂಗ್ರೆಸ್ಗೆ ಅದೊಂದು ಮಾತು, RSS ಅಂದರೆ ಹೀಗೆ ಅಂತ, RSS ಅವ್ರಿಗೆ ಕಾಂಗ್ರೆಸ್ ಅಂದರೆ ಹೀಗೆ, ಮುಸ್ಲಿಮರು ಓಲೈಕೆ ಮಾಡ್ತಾರೆ ಅಂತ ಹೇಳಿ, ಈಗ ಕಾಂಗ್ರೆಸ್ ಅವರಿಗೆ ಅವ್ರು ಮುಸ್ಲಿಮ್ ವಿರುದ್ಧ ಮಾಡ್ತಾರೆ ಅಂತ ಹೇಳಿ, ಸಂವಿಧಾನ ಬಂದರೆ ಇದೆಲ್ಲ ಒಂದೇ ಅಂತ ಇವರು ವಾದವನ್ನು ಮಾಡ್ತಾರೆ. RSSಗೆ ಮುಸ್ಲಿಮರನ್ನ ಕಂಡ್ರೆ ಆಗುತ್ತಾ ಆಗಲ್ಲ? ಸರ್, ನಾನು ಅವತ್ತು ಅದೇ ಹೇಳೋದು ಸರ್, ಮುಸಲ್ಮಾನರು ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ ಆಗಲಿ ಯಾವತ್ತೂ ಸಂಘ ವಿರೋಧ ಮಾಡಲ್ಲ. ಈಗ ನಮ್ಮಲ್ಲಿ ಡ್ಯಾನಿ ಪೆರೇರಾ ಅಂತ ಇದ್ದಾರೆ ಸರ್, ಅವರು ಒಂದು ನಮ್ಮ ಸಂಘದ ಆಯಾಮದ ಮುಖ್ಯಸ್ಥರು. ಆರಿಫ್ ಮೊಹಮ್ಮದ್ ಖಾನ್ ಇದ್ದಾರೆ, ಗವರ್ನರ್ ಆದವರು. ಯಾರ್ಯಾರು ದೇಶಭಕ್ತ ಮುಸಲ್ಮಾನರಿದ್ದಾರೆ, ಯಾರ್ಯಾರು ದೇಶಭಕ್ತ ಕ್ರಿಶ್ಚಿಯನ್ರಿದ್ದಾರೆ, ರೋಡಲ್ಲಿ ನಮಾಜ್ ಕೂತ್ಕೊಂಡ್ಬಿಡ್ತಾರೆ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ಯಾರು?
ಈ ಕಂಪ್ಲೇಂಟ್ ಎಲ್ಲ ಮಾಡಿದವ್ರು ಯಾರು? ಆಜಾನ್ ಕೂಗ್ತಾರೆ, ರೋಡಲ್ಲಿ ನಮಾಜ್ ಕೂತ್ಕೊಂಡ್ಬಿಡ್ತಾರೆ, ನಾನು ಅದು- ಸ್ಪೆಷಲ್ ಬೈಕಲ್ಲಿ ಸರ್, 3 ಜನ ಹೋಗ್ತಾರೆ, ಇದೇನು ಸ್ಪೆಷಲ್? ಸರ್ ಈಗ ನಾನು ಹೇಳೋದು ಸರ್, ಈಗ ರಸ್ತೆಯಲ್ಲಿ ಆಜಾನ್ ಮಾಡೋದು ತಪ್ಪು ಅಲ್ವಾ? ನೀವು ಒಬ್ಬ ಟ್ರಾಫಿಕ್ಕಲ್ಲಿ ಅಲ್ಲಿ ನಿಲ್ಲಿಸಿ ನಿಮ್ಮ ಇಚ್ಛಾನುಸಾರವಾಗಿ ಯಾರಿಗೂ ಒಂದು ಇಂಟಿಮೇಷನ್ ಕೊಡದಲ್ಲ ನೀವು ಮಾಡೋದು ತಪ್ಪು. ಅದು ನಾವು ವಿರೋಧ ಮಾಡ್ತೀವಿ. ಕಾಂಗ್ರೆಸ್ ಅದನ್ನೇ ಹೇಳೋದು, ಮುಸ್ಲಿಮರ ವಿರೋಧಿ ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಹೇಳೋದು. ಸರ್ ನಾನು ಹೇಳೋದು ದೇಶಭಕ್ತ ಮುಸಲ್ಮಾನರ ಜೊತೆ ನಾವು ಖಂಡಿತ ನಿಲ್ತೀವಿ, ದೇಶಭಕ್ತ ಕ್ರಿಶ್ಚಿಯನ್ ಜೊತೆ ಖಂಡಿತ ನಿಲ್ತೀವಿ. ಯಾರು ದೇಶದ ವಿರೋಧ ಮಾಡ್ತಾರೆ, ಯಾರು ಭಯೋತ್ಪಾದಕರಿದ್ದಾರೆ, ಯಾರು ಭಯೋತ್ಪಾದಕ ಸಂಘಟನೆ ಜೊತೆ ನಂಟೊಂದಿದ್ದಾರೆ ಅವ್ರನ್ನ ವಿರೋಧ ಮಾಡ್ತೀವಿ. ಈಗ ನೀವು ಮುಂಬೈಯಲ್ಲಿದ್ದಂಥ ನಮ್ಮ ಜವಾನರ ಒಂದು ಏನು ಸಂಕೇತವಾಗಿತ್ತು ಅದನ್ನ ಕಾಲಲ್ಲಿ ಒದಿತಾರೆ, ವಿರೋಧ ಮಾಡಬೇಕೋ ಇಲ್ವೋ? ನಿಮಗೆ ನಮ್ಮ ಟೈಲರ್ನ ಕತ್ತು ಸೀಳ್ತಾರೆ, ಸರ್ ತನ್ಸೆ ಜುದಾ ಅಂತಾರೆ, ಅವ್ರನ್ನ ವಿರೋಧ ಮಾಡಬೇಕೋ ಬೇಡವೋ? ಈ ತರದ ಘಟನೆ, ದೇಶ ವಿರೋಧಿ ಘಟನೆಗಳು ಇಂಥವ್ರನ್ನ ವಿರೋಧ ಮಾಡ್ತೀವಿ. ದೇಶಭಕ್ತ ಮುಸಲ್ಮಾನರನ್ನ ಇವತ್ತು ನಾವು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ, ಬೇರೆ ಬೇರೆ ಪೊಸಿಷನ್ಗಳಲ್ಲಿ ಇದ್ದಾರೆ. ನೀವು ಶೇಜಾದ್ ಪೂನಾವಾಲಾ, ನಮ್ಮ ಮುಖ್ಯ ವಕ್ತಾರರು ಆರಿಫ್ ಮೊಹಮ್ಮದ್ ಖಾನ್, ಡ್ಯಾನಿ ಪೆರೇರ, ಸಾಕಷ್ಟು ಜನ ಇದ್ದಾರೆ ಸರ್. ಈಗ ಸಂಘದಲ್ಲಿ ಬಂದು ವೇಣುಗೋಪಾಲ್ಜಿ ಸಂಘದಲ್ಲಿ ಬಂದು ಹೆಸರು ಯಾರು ಹೇಳ್ಕೊಳ್ತಾರೋ, ನಾನು ಸಂಘದವನು ಅಂತ ಹೇಳ್ಕೊಳ್ತಾರೋ ಅವರು ಮಾತ್ರ ದೇಶಭಕ್ತರು ಮುಸಲ್ಮಾನರು. ಸಂಘದಿಂದ ಆಚೆ ಇದ್ದು ಆತನ ಪಾಡಿಗೆ ತನಗೆ ತೋಚಿದಂಥ ರೀತಿಯಲ್ಲಿ ದೇಶ ಸೇವೆ ಮಾಡ್ತಾ ಇದ್ದಾನೋ, ದೇಶಭಕ್ತಿ ಇಟ್ಕೊಂಡಿದ್ದಾನೋ, ಅವನಿಗೂ RSSಗೂ ಸಂಬಂಧ ಇಲ್ಲ ಅಂತಾನ, ದೇಶಭಕ್ತ ಅಲ್ಲ ಅಂತಾನ ಡಿಕ್ಲೇರ್ ಮಾಡೋದು? ಸರ್ ಈಗ ಅರೇಕಲ್ ಮೊನ್ನೆ ಹೇಳಿದಾಗ ಅರೇಕಲ್ ಅಜ ಬಂದಿದ್ದು, ನಾವು ಅವನೇನು ಸಂಘಟನೆ, ಅವ್ನು ನಮ್ಮ ಸ್ವಯಂ ಸೇವಕ ಅಲ್ಲ, ಆದ್ರೂ ಅವ್ರನ್ನ ನಾವು ಮೆಚ್ತೀವಿ. ಅಂಥವ್ರು ನೂರಾರು. ಈಗ ನಾವು ಯಾರ್ಯಾರಿಗೆ ಪದ್ಮಶ್ರೀ ಕೊಟ್ಟಿದ್ದೀವೋ ಅಥವಾ ನಮ್ಮಲ್ಲಿ ಅನೇಕರು ಸ್ವಯಂ ಸೇವಕರೇ ಅಲ್ಲ, ಸಂಘನ ಅವ್ರು ಹೊಗಳೋದು ಇಲ್ಲ, ಆ ಥರದವ್ರು ಆದರೆ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವ್ರು ನಾವು ಖಂಡಿತವಾಗಿ ಗೌರವಿಸ್ತೀವಿ, ಖಂಡಿತ ನಮ್ಮ ಜೊತೆ ಸೇರಿಸ್ಕೋತೀವಿ. ಅದೇ ದೇಶ ವಿರೋಧ ಮಾಡೋರ್ನ ಅದು ಯಾವುದೇ ಯಾಕಿರ್ಬೋದು? ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಿಮ್ಮ ಮೇಲೆ ಇಷ್ಟು ಸಿಟ್ಟು ಯಾಕಿರ್ಬೋದು ಅಂತ ಅವ್ರು ನಾವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಿಮ್ಮ ಮೇಲೆ ಇಷ್ಟು ಸಿಟ್ಟು ಯಾಕಿರ್ಬೋದು? ಸಂಘ ಬ್ಯಾನ್ ಮಾಡಿ ಅನ್ನೋರ್ಗೆ ಯಾಕೆ ಹೋಗ್ತಿದ್ದಾರೆ ಅಂತ ಸರ್ ಒಂದು ಏನಕ್ಕೆ ಅಂದ್ರೆ ಸರ್ ಯಾಕೆ ಅಂದ್ರೆ ನಾನು ಇತ್ತೀಚೆಗೆಲ್ಲ ಹೋದಾಗ ಈ ಕಾಂಗ್ರೆಸ್ನವರು ಹೆಚ್ಚಾಗಿ ಸಂಘದ ಆಕ್ಟಿವಿಟೀಸಿಗೆ ಬರ್ತಾ ಇದ್ದಾರೆ ಸರ್. ಮತ್ತೆ 100ನೇ ವರ್ಷ, ಸಂಘದ 100ನೇ ವರ್ಷ, ನಿಮಗೆ ಸಂಘದ ವ್ಯಾಪಕತೆ ಹೆಚ್ಚಾಗ್ತಿದೆ. ಹಾಗಾಗಿ ಇದನ್ನ ಸಂಘದನ್ನ ಕಡಿವಾಣ ಹಾಕ್ಬೇಕು. ಆ ಕಾರಣದಿಂದ ಆಫರ್ ಕೊಟ್ಟಿದ್ದೀರಾ? ಆಫರ್ ಇದೆಯಾ 100ನೇ ವರ್ಷ ಅಂತ? 100th ಇಯರ್ಗೆ ಸೆಲೆಬ್ರೇಷನ್ಸ್ಗೆ ನಿಮ್ಮ ಕಡೆ ಆಫರ್ಸ್ ಏನಾದರೂ ಇಷ್ಟು ಜನ ಬರಕ್ಕೆ? 1962ರಲ್ಲಿ ಜವಾಹರ್ಲಾಲ್ ನೆಹರು ಪೆರೇಡ್ಗೆ ನಮ್ಗೆ ಅವಕಾಶ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಇದಕ್ಕೆ ಬಂದಿದ್ದಾರೆ, ಗಾಂಧೀಜಿಯವರು ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ. ಖಂಡಿತ ರಾಜಕೀಯ ಲಾಭ ಸಿಗೋದಾದ್ರೆ ನಟರಾಜ್ ಗೌಡ್ರು ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆನೂ ಬರ್ತಾರೆ, ಪ್ರಿಯಾಂಕಾ ಖರ್ಗೆನೂ ರಾಜಕೀಯ ಲಾಭ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಬರ್ತಾರೆ ಸರ್. ನೆಹರು ಅವಕಾಶ ಕೊಟ್ಟಿದ್ದಾಗ ಖರ್ಗೆ ಯಾಕೆ ಬೇಡ ಅಂತಿದ್ದಾರೆ ಈಗ? ಆಮೇಲೆ ತಮಿಳ್ನಾಡು ಮಾಡಲ್ ಹೇಳ್ತಿದ್ದೀರಲ್ಲ ನೀವು, ನಾನು ಅದನ್ನು ಕೇಳ್ಬಿಡ್ತೀನಿ ನಿಮ್ಗೇನೆ. ತಮಿಳ್ನಾಡು ಮಾಡಲು ಅಲ್ಲಿನ ಹೈಕೋರ್ಟಲ್ಲೂ ಅಕ್ಸೆಪ್ಟ್ ಆಗಲಿಲ್ಲ, ಇವನ್ನೆಲ್ಲ ಆಚೆ ಇಟ್ಬಿಡ್ಬೇಕು, ಪಬ್ಲಿಕ್ ಪ್ಲೇಸಿಂದ ಆಚೆ ಇಡಬೇಕು. ತಮಿಳ್ನಾಡು ಮಾಡಿದ್ದು ಹೈಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದಾಗ ಅದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ CM ಹೆಂಗೆ ಹೇಳ್ತಾರೆ? ಎರಡು ಮಾತು. ಈಗ ವೇಣುಗೋಪಾಲ್ ಅವ್ರು ಹೇಳ್ತಾರೆ 140 ಕೋಟಿ ಪಾಪ್ಯುಲೇಷನ್ ಅವರು ಎಲ್ಲರೂ ದೇಶಭಕ್ತರೇ. ಯಾರು ದೇಶಭಕ್ತ ಅಂತ ಸರ್ಟಿಫಿಕೇಟ್ ಕೊಡೋಕೆ ಇಲ್ಲಿ ಯಾರು ಕುಳಿತಿಲ್ಲ. ಏಜೆನ್ಸಿ ಯಾವುದು ಆ ಥರ ಏಜೆನ್ಸಿ ಯಾವುದೂ ಇಲ್ಲ, ಅದು ನಾಗಪುರ ಏಜೆನ್ಸಿನೂ ಅಲ್ಲ, ಮತ್ತೆ ಅದಕ್ಕೆ ಮಾನದಂಡ ಕೂಡ ಯಾವುದು ಈ ಥರ ಅಂತ ಏನಿಲ್ಲ. ಯಾರ್ಯಾರು ಈ ಸಂವಿಧಾನ ಗೌರವ ಕೊಡ್ತಾರೆ, ಭಾರತಕ್ಕೆ ಗೌರವ ಕೊಡ್ತಾರೆ, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾರೆ, ಒಬ್ರಿಗೊಬ್ರು ಪರಸ್ಪರವಾಗಿ ಗೌರವ ಕೊಡ್ತಾರೆ, ಕಾನೂನುಗಳನ್ನು ಪಾಲಿಸ್ತಾರೆ, ಅವರೆಲ್ಲರೂ ದೇಶಭಕ್ತರು. ಯಾರು ಕಾನೂನು ವಿರೋಧಿ ಇರ್ತಾರೆ, ಸಂವಿಧಾನ ವಿರೋಧಿ ಇರ್ತಾರೆ, ಆ ಆಶಯಗಳಿಗೆ ವಿರೋಧ ಮಾಡ್ತಾರೆ, ಸಂಘಟಿತ ಸಂಚಿಗಳನ್ನು ಮಾಡಿ ವಿಷವನ್ನು ಬಿತ್ತುತ್ತಾರೆ, ದ್ವೇಷವನ್ನು ಕಾರ್ತಾರಲ್ಲ, ಅವ್ರು ನಿಜವಾದ ದೇಶ ವಿರೋಧಿಗಳು ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಆದರೆ ಇವತ್ತು ನೀವು ಖರ್ಗೆ ಅವರು ಹೋಗ್ತಾರೆ, ಇನ್ನೊಬ್ರು ಹೋಗ್ತಾರೆ ನೋಡಿ. RSS ಬೇರೆ ಎಲ್ಲೋ ವಿದೇಶದಲ್ಲಿ ಎಲ್ಲೋ ಇಲ್ಲ, ಈ ಭಾರತದಲ್ಲೇ ಇದ್ದಾರೆ. ವೇಣುಗೋಪಾಲ್ ಅಂತವರು ನಮಗೆ ನೈಬರ್ಸ್ ಇದ್ದಾರೆ, ನನ್ನ ಜೊತೆ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿದ್ದಾರೆ, ವಿದೇಶದಲ್ಲಿ ಇದೆ ಸರ್. ಅಲ್ಲೇನೋ ಇರ್ಬೋದು, ನಾನು ಹೇಳ್ತೇನೆ ನಮ್ಮ ನಾಗಪುರದಲ್ಲಿ ಇದೆ ಅಂತ ಹೇಳ್ತಾರೆ ನಾನು ಅಷ್ಟೇ. ವೇಣುಗೋಪಾಲ್ ಅಂತವರು ನಮಗೆ ಸ್ನೇಹಿತರು, ಜೊತೆಯಿಂದ 40 ವರ್ಷಗಳಿಂದ ಸ್ನೇಹಿತರಾಗಿರೋರು ಇದ್ದಾರೆ, ಭಾಳ ಜನ ಇದ್ದಾರೆ. ನಾನು ಅವರೆಲ್ಲ ತಪ್ಪು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ನೋಡಿ, ಒಂದು ಸಂಘಟನೆ ಅಂತಿದ್ರು ಕೂಡ ಅದಕ್ಕೆ ಮುಸ್ಲಿಮರಿಗೆ ಏನು ಮಾಡಬಾರ್ದು, ನಿಮಗೆ ಆ ಥರ ಅಲ್ಲ. ನೋಡ್ರಿ, ದಲಿತರಿಗೂ ಏನು ಮಾಡಬಾರ್ದು, ಹಿಂದುಳಿದ ವರ್ಗದವ್ರಿಗೂ ಏನು ಮಾಡಬಾರ್ದು, ಏನು ಮಾಡಿ ಶಾಖೆಗಳಿದೆ ನಮ್ಮಲ್ಲಿ, ವಿಂಗೆ ಇದೆ. ಇವರನ್ನು 3 ಉದಾಹರಣೆ ಕೊಟ್ರಿ ಇವರು. ಏನು ಮುಂಬೈನಲ್ಲಿ ಯಾರೋ ಒದ್ದವನು, ಯಾರೋ ಟ್ರೇಲರ್ನ ಕತ್ತು ಸೀಳ್ದವರು, ಅವರು ನಿಜವಾಗ್ಲೂ ಆಗಂತಕರು, ಭಯೋತ್ಪಾದಕರು, ಅವ್ರನ್ನ ಶೂಟ್ ಮಾಡಿ ಸಾಯಿಸಬೇಕು, ಅಥವಾ ಕಾನೂನು ಏನಿದೆಯೋ ಅದಕ್ಕೆ ಕ್ರಮ ಹಾಕಬೇಕು. ಅದೇ ರೀತಿ
ಯಾರ ಮನೆಯ ಫ್ರಿಡ್ಜ್ ಒಳಗೆ ಏನಿದೆ, ಯಾವ ಮಾಂಸ ಇಟ್ಟಿದ್ದಾರೆ ಅಂತ ನೋಡುವಂತವನಿದಲ್ಲ, ಅವನು ನಿಜವಾಗ್ಲೂ ಭಯೋತ್ಪಾದಕನೇ. ಯಾವ ರೈತ ಹಸುವನ್ನ ಇನ್ನೊಂದ್ ಕಡೆ ಸಾಗಿಸ್ತಾ ಇದ್ರು, ರೈತ ಸಾಗಿಸ್ತಾ ಇದ್ರು ಕೂಡ ಗೋ ಸಾಗಣೆ ಕಳ್ಳ ಸಾಗಣೆ ಮಾಡ್ತಾರೆ ಅಂತ ಒಡೆದು ಸಾಯಿಸ್ತಾರಲ್ಲ, ಅವರು ಭಯೋತ್ಪಾದಕರೇ. ಆ ಭಯೋತ್ಪಾದಕರು ಯಾವ ರೀತಿಯ ಬಣ್ಣವನ್ನು ಧರಿಸ್ತಾರೆ, ಯಾವ ರೀತಿಯ ಘೋಷಣೆಗಳನ್ನ ಕೂಗ್ತಾರೆ, ಯಾರಿಂದ ಪ್ರೇರೇಪಿತರಾಗಿದ್ದಾರೆ, ಯಾರಿಗೆ ಆ ಧೈರ್ಯ ಬಂದಿದೆ, ಯಾವುದಕ್ಕೋಸ್ಕರ ಧೈರ್ಯ ಬಂದಿದೆ, ಯಾವ ಅಧಿಕಾರಕ್ಕೆ ಬಂದ ಮೇಲೆ, ಯಾರ ಏಳಿಗೆ ಆದ ಮೇಲೆ ಧೈರ್ಯ ಬಂದಿದೆ, ಅದನ್ನು ನಾವು ನೀವು ಗಮನಿಸಬೇಕಾದ್ದೆ. ಆ ವಿಷವನ್ನ ಬಿತ್ತೋದನ್ನ ಕಡಿಮೆ ನಿಲ್ಲಿಸ್ಬೇಕು. ಅದನ್ನ ನಾವು ಅದನ್ನೇ ಹೇಳ್ತಾ ಇರೋದು. ಎಲ್ಲರೂ ಸಮಾನರು ಅಂತ ಹೇಳ್ಬೇಕು, ಎಲ್ಲರೂ ಭ್ರಾತೃತ್ವ ಅಂತ ಹೇಳ್ಬೇಕು, ಸೌಹಾರ್ದತೆ ಇರಬೇಕು. ಬ್ಯಾನ್ ಮಾಡಿ ಮೂರು ಸಲ ನಾನು ಕರ್ನಾಟಕದ ಸಲ ಬ್ಯಾನ್ ಮಾಡಿಬಿಟ್ಟು ಈಗ ನಿರ್ಬಂಧ ಬ್ಯಾನ್ ಮಾಡಿಬಿಡ್ತೀನಿ ಅಂದ್ರೆ ಹಾಸ್ಯಾಸ್ಪದ ಅಲ್ವೇ? ನಿರ್ಬಂಧ ಅಂತ ಏನ್ ಗೊತ್ತಾ, ಸರ್ಕಾರಿ ಕಚೇರಿಗಳನ್ನ ತಮಿಳ್ನಾಡು ಮಾಡಕ್ಕಾಗಿಲ್ಲಪ್ಪ ನೋಡಿ, ತಮಿಳ್ನಾಡು ಮಾಡಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದೀರಿ ನೀವು. ಕೇಳಿ, ಒಂದು ಅನುಮತಿ ತಗೊಳ್ದಲ್ಲೇ ಪಥಸಂಚಲನ ಮಾಡೋದು, ಇದು ಅನುಮತಿ ತಗೊಂಡೇ ಕೊಡ್ರೆ ಪೊಲೀಸರೆಲ್ಲ ಅದರಲ್ಲಿ ಗೊತ್ತಿಲ್ಲದೆ ಮಾಡಕ್ಕಾಗತ್ತಾ? ಪ್ರತಿಭಟನೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಎಲ್ಲದಕ್ಕೂ ದಾಖಲಾತಿ ಬೇಕು. ಸರ್ಕಾರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದಾಖಲಾತಿ ಬೇಕು. ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾರೆ, ಏನು ಬೈಠಕ್ ಮಾಡ್ತಾರೆ, ಅಥವಾ ಯಾವ ಸಂಘಟನೆಗಳು ಮಾಡ್ತಾರೆ, ಸರ್ಕಾರಿ ಶಾಲೆಗಳನ್ನು ದುರುಪಯೋಗ ಮಾಡ್ಕೋಬಾರ್ದು, ಮಕ್ಕಳಲ್ಲಿ ವಿಶ್ವವಿದ್ಯಾಲಯ ಬಿತ್ತಬಾರ್ದು. ಸರ್ಕಾರದಲ್ಲೂ ಮೃದು ಹಿಂದುತ್ವ, ಮೃದು RSS ಧೋರಣೆಗಳು ಇರೋರು ಇಲ್ಲ ಅಂತ ಹೇಳ್ತೀರಾ ನೀವು ಕಂಪ್ಲೀಟ್ ಆಗಿ? ಈಗ ನೋಡ್ರಿ, ನಿಮ್ ಸರ್ಕಾರದಲ್ಲಿ ನನಗಿಂತ ಒಳ್ಳೆ ಸದನದಲ್ಲೇ ಆಡಿ ಹೇಳ್ಬಿಟ್ರು. ಅದು ನನಗೆ ಆ ಆಡಳಿತ ತಕ್ಷಣ ಯಾರು ಹಿಂದೂ ಇಲ್ಲದಂದಿಲ್ಲ. ಶಿವಕುಮಾರ್ ಅವರು, ಮಾನ್ಯ DK ಶಿವಕುಮಾರ್ ಅವರು ಅಪ್ಪಟ ಒಳ್ಳೆಯ ಹಿಂದೂ ಶಿವಭಕ್ತ. ನಾನು ಕೂಡ ಅಪ್ಪಟ ಒಳ್ಳೆಯ ಹಿಂದೂ, ಮೃದು ಧೋರಣೆ ಆ ತರ ಏನಿಲ್ಲ. ರಾಣಿ ಹಬ್ಬಕ್ಕೆ ನಾನು ನಮಸ್ಕಾರ ಹಾಕ್ಬಿಟ್ಟು ಬಂದೆ ನೋಡ್ರಿ, ಅದಕ್ಕೆ ABVP ಕಾರ್ಯಕ್ರಮ ಇತ್ತು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನೋಡಿ, ಯಾರ್ಯಾರು ನೋಡಿ RSS ಇದೆಯಲ್ಲ, ಆ ಚಿಂತನೆ ಇದೆಯಲ್ಲ, ಆ ಚಿಂತನೆ ಬದಲಾಗಬೇಕು. ಅವ್ರ ಉಡುಪು ಬದಲಾದ್ರೆ ಸಾಲದು, ಅವ್ರ ಚಿಂತನೆ ಬದಲಾಗಬೇಕು. ಎಲ್ಲರೂ ಸಮಾನರು ಅಂತ ಹೇಳ್ಬೇಕು. ಕುವೆಂಪುರವರ ಆಶಯ ಕರ್ನಾಟಕದಲ್ಲಿ, ಬಸವಣ್ಣನವರ ಆಶಯ ಅಂಥದಕ್ಕೆ ಮಾನ್ಯತೆನೇ ಕೊಡಲ್ಲ RSSನವರು. RSS ಅವರು ಸಂವಿಧಾನ ಪೀಠಿಕೆಯನ್ನು ಓದಲ್ಲ. ಜಾತ್ಯಾತೀತ ಪದ ನಾವು ಕೇಳಿದ್ರೆ ಉರಿದು ಬೀಳ್ತಾರೆ. ಯಾಕಂದ್ರೆ ಸಮಾನತೆ ಅಂತ ಹೇಳ್ತಾರೆ ಅಷ್ಟೇ, ಬೇರೆ ಇಲ್ಲ, ಏನು ಬೇರೆ ಹೇಳೋದಿಲ್ಲ. ಅದನ್ನ ಬದಲಾವಣೆ ಮಾಡಬೇಕು ಅಂತಾನೆ ಹೇಳ್ತಾರೆ ನೇರವಾಗಿ. ಅವೆಲ್ಲ ತಪ್ಪು, ಅದಕ್ಕೆ ಅವಕಾಶಗಳಿಲ್ಲ. ಅಂತವರ ಮನಸ್ಥಿತಿ ಮೊದಲು ಬದಲಾಗಬೇಕು ಅಂತ ನಾವು ಹೇಳ್ತಾರೆ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು ಶ್ರೀಗಳ ರಾಜಶೇಖರಾನಂದ ಶ್ರೀಗಳೇ. ಶ್ರೀಗಳ ಬಗ್ಗೆ ಒಂದೇ ಒಂದು ಸರ್ ಲಾಸ್ಟ್ ಸ್ಟೇಟ್ಮೆಂಟು ಚಿಕ್ಕದಾಗಿ ಹೇಳ್ಬಿಡಿ, ಟೈಮ್ ಆಗ್ತಿದೆ. ಒಂದೇ ಒಂದು ಸರ್, ಡಾನ್ ಪತ್ರಿಕೆಯಲ್ಲಿ ಮುಸ್ಲಿಂ ಲೀಗ್ನ ಡಾನ್ ಪತ್ರಿಕೆ ಹೇಳುತ್ತೆ, ಮುಸ್ಲಿಂ ಕಾಂಗ್ರೆಸ್ ಅವರಿಗೆ ಮುಸಲ್ಮಾನರ ಸಪೋರ್ಟ್ ಬೇಕು ಅಂದರೆ ನೀವು RSSನ ಬ್ಯಾನ್ ಮಾಡಿಬೇಕು ಅಂತ ಅವತ್ತು ಹೇಳಿದ್ದು ಸರ್. ಅದು ಇವತ್ತು ಅದನ್ನೇ ಇವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನೀವು ಪಳೆವಳಿಕೆ ಅಂದ್ರೆ ಅದು ಪಳೆವಳಿಕೆ ಅಲ್ಲ ಸರ್. ಆ ಮನಸ್ಥಿತಿ ಏನಿದೆ, ಮೂಲಭೂತವಾದ ಇದೆಯಲ್ಲ, ಎಕ್ಸ್ಟ್ರೀಮಿಸಮ್ ಇದೆಯಲ್ಲ, ಅದು ಮುಸಲ್ಮಾನದಾಗ್ಲಿ, ಹಿಂದೂಗಳದಾಗ್ಲಿ, ಇಲ್ಲ ಜೈನರದಾಗ್ಲಿ, ಯಾರೇ ಮೈನಾರಿಟಿ ಅಥವಾ ಯಾರೇ ಮೆಜಾರಿಟಿ ಇರಲಿ, ಎಕ್ಸ್ಟ್ರೀಮಿಸಮ್ ಅನ್ನೋದು ಎಲ್ಲಾ ಕಡೆ ಇರಬಾರದು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಪಾಲ್ಗೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.